ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನು ಬಯಸಿದ. ವೆಲ್ಕಮ್ ಟು ದ ಕ್ಲಾಸಸ್. ನಾವು ಹಿಂದಿನ ತರಗತಿಯಲ್ಲಿ ಕುಟುಂಬ, ಅದೇ ರೀತಿ ಈ ಎಕನಾಮಿಕ್ಸ್ನಲ್ಲಿ ಬಂದಂತೆ ಎಕನಾಮಿಕ್ಸ್ನಲ್ಲಿ ಯಾವ ಪ್ರಕಾರದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು, ಅವುಗಳಲ್ಲಿರುವ ಈ ಕರ್ನಾಟಕದ ಭೌಗೋಳಿಕ ಲಕ್ಷಣಗಳು ಅಲ್ವಾ, ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಚಿರು ಪರಿಚಯ ಮತ್ತು ಕ್ರೈಸ್ತ ಧರ್ಮ, ಇವೆಲ್ಲ ಪಾಠಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತೀವಿ. ಈಗ 9ನೇ ತರಗತಿಯ ಹಿಂದಿನ ಈ ತರಗತಿಯಲ್ಲಿ ನಿಮಗೆ ದಕ್ಷಿಣ ಭಾರತದ ರಾಜಮನೆತನಗಳ ಬಗ್ಗೆ ಅತ್ಯಂತ ಹೆಸರುವಾಸಿ ಪಡೆದಂಥ ರಾಜಮನೆತನ ಅಂದರೆ ವಿಜಯನಗರದ ಸಾಮ್ರಾಜ್ಯ ಅಂತ ಕೇಳಿದ್ವಿ. ವಿಜಯನಗರ ಅಂತಲೇ ನಮಗೆ ಅಂದ ತಕ್ಷಣ ನಮಗೆ ಅಲ್ವಾ ಒಂದು ಸಂಪತ್ಭರಿತವಾದ ರಾಜ್ಯ. ಹೀಗೆ ಸಂಪತ್ಭರಿತ ರಾಜ್ಯ ಅಂದರೆ ಮುತ್ತು ರತ್ನಗಳನ್ನು ಅಲ್ವಾ ಅಳೆದಂಥ ಸೇರಿನಲ್ಲಿ ಅಳೆದಂಥ ಅಲ್ವಾ ಅಳೆದಂಥ ಒಂದು ರಾಜ್ಯ ಅಂತೇಳಿ ಹೇಳಿ ಅಲ್ವಾ. ಅಂದರೆ ಚಿನ್ನವನ್ನೇ ಮುತ್ತು ರತ್ನಗಳನ್ನು ಸೇರಿನಲ್ಲಿ ಹಾಕಿದ್ದಂಥ ಒಂದು ಸಮೃದ್ಧವಾದ ಆರ್ಥಿಕ ಸಮೃದ್ಧವಾದಂಥ ರಾಜ್ಯ ಅಂತೇಳಿ ನಮಗೆ ನೆನಪುತ್ತೆ. ಅಲ್ಲಿ ಉತ್ತರ ಭಾರತ ರಾಜ್ಯಗಳು, ದಕ್ಷಿಣ ಭಾರತ ರಾಜ್ಯಗಳು ಅಂತೇಳಿ ಇತ್ತು ಅಲ್ವಾ. ಸುಲ್ತಾನರು, ದೆಹಲಿ ಸುಲ್ತಾನರ ಬಗ್ಗೆ ಅಲ್ವಾ, ಈ ಬಗ್ಗೆ ಉತ್ತರ ಭಾರತ ಎಲ್ಲಿ ರಾಜ್ಯ ಬಗ್ಗೆ. ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಹಲವಾರು ಮಂತ್ರಗಳ ಹೆಸರಿದೆ. ಯಾರು ಹೇಳ್ತೀರಾ? ದಕ್ಷಿಣ ಭಾರತ ರಾಜ್ಯ ಮಂತ್ರಗಳ ಹೆಸರುಗಳನ್ನು ಹೆಸರಿಸಿ ಅಂತೇಳಿ ಅಲ್ವಾ. ಯಾವುದು? ದೇವಗಿರಿ ಯಾದವರಿಗೆತ್ತ. ದೇವಗಿರಿ ಯಾದವರು ಗೊತ್ತಿದೆ ನಮಗೆ. ಕಾಕತೀಯರು, ವರಂಗಲ್ಲಿಯ ಕಾಕತೀಯರು, ಮಧುರೆಯ ಪಾಂಡ್ಯರು, ದ್ವಾರ ಸಮುದ್ರದಲ್ಲಿ ನಮಗೆ ಕರ್ನಾಟಕದ ದ್ವಾರ ಸಮುದ್ರದ ಹಳೆಯ ಬೀಡು ಅಂತೆಲ್ಲ ಹೊಯ್ಸಳರು, ಹೀಗೆ ತಾಂಜಾವರು, ಚೋಳರು, ಮತ್ತು ಹೀಗೆ ಇವರೆಲ್ಲರೂ ಸಹ ಅಲ್ಲಾವುದ್ದೀನ ಖಿಲ್ಜಿಯ ಭೀಕರ ದಾಳಿಗೆ ತುತ್ತಾದರು ಅಂತ ಕೇಳಲಾಗಿದೆ. ಅಲ್ಲಾವುದ್ದೀನ ಖಿಲ್ಜಿಯ ಭೀಕರ ದಾಳಿಗೆ ಅಥವಾ ಮಹಮ್ಮದ್ ಗೋರಿಯ ಭೀಕರ ದಾಳಿಗೆ ಉತ್ತರ ಭಾರತದಲ್ಲಿ ಸುಲ್ತಾನ್ ಮಾಡಿದಂಥ ಮಹಮ್ಮದ್ ಗೋರಿ, ಅಲ್ಲಾವುದ್ದೀನ್ ಖಿಲ್ಜಿ ಇವರ ದಕ್ಷಿಣ ಭಾರತ ದಂಡಯಾತ್ರೆಗೆ ಎಲ್ಲಿ ಇವೆಲ್ಲ ಸಾಮ್ರಾಜ್ಯಗಳು ಸ್ವಲ್ಪ ನಶಿಸಿದವು ಅಂತೇಳಿ ನಿಮಗೆ ಗೊತ್ತಿದೆ. ಭೀಕರ ತುತ್ತಾಗ್ತಾರೆ, ಹಲವು ನಾಶವಾದವು. ಯಾರ್ಯಾರು? ವಾರಂಗಲ್ನ ಕಾಕತೀಯರು, ಮಧುರೆಯ ಪಾಂಡ್ಯರು, ಆಮೇಲೆ ಭೀಕರದಲ್ಲಿ ಮತ್ತು ಅದೇ ರೀತಿ ದ್ವಾರ ಸಮುದ್ರದ ಹಳೆಯರನ್ನ ಹೊಯ್ಸಳರು, ತಾಂಜಾವೂರನ್ನ ಚೋಳರು, ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು ಭೀಕರ ದಾಳಿಗೆ ಮತ್ತು ಈ ಮಹಮ್ಮದ್ ಗೋರಿ ಮತ್ತು ಗಜನಿಯ ಅಲ್ವಾ ಇವರ ಒಂದು ದಾಳಿಗೆ ತುತ್ತಾದರು ಅಂತೇಳಿ ಅಲ್ವಾ. ಮಹಮ್ಮದ್ ಗೋರಿ ಹಳೆ ಬೀಡಿಗೂ ಸಹ ದಂಡಯಾತ್ರೆಯನ್ನು ಮಾಡಿ ಅಲ್ಲಿ ಶಿಲ್ಪಕಲೆಗಳನ್ನು ನಶಿಸಿದರು. ಆಗ 2 ದೇವಾಲಯಗಳನ್ನು ಪವಿತ್ರವಾದಂಥ ಬೇಲೂರಿನ ಚೆನ್ನಕೇಶವ ದೇವರ ಹಳೆ ಬೀಡಿನ ಅಲ್ವಾ ಈ ಹೊಸಳಿ ದೇವಾಲಯವನ್ನು ಮಳೆಯಿಂದ ಮುಚ್ಚಿದ್ರು ಅಂತೇಳಿ ಅವರಿಂದ ದಾಳಿಗೆ ಅವು ಸಹ ಸ್ವಲ್ಪ ಆದ್ದರಿಂದ ಅವು ಇಂದಿಗೂ ಸಹ ಉಳಿದಿವೆ ಅಂತ ಶಿಲ್ಪ, ಅದ್ಭುತವಾದ ಶಿಲ್ಪಕಲೆ ಇಂದಿಗೂ ಸಹ ನಾವು ನೋಡುವುದಕ್ಕೆ ಉಳಿದಿವೆ ಅಲ್ವಾ. ಅವು ಸಹ ಇದ್ದರೆ ಏನಾಗ್ತಿತ್ತು? ಮರದಿಂದ ಮುಚ್ಚಿದ್ರೆ ಅವು ಸಹ ದಾಳಿಗೆ ಒಳಗಾಗ್ತಿತ್ತು ಅಂತಲ್ಲ. ಇವೆಲ್ಲವೂ ಸಹ ಈ ಖಿಲ್ಜಿಯ ಮನೆತನಕ್ಕೆ ತುತ್ತಾಗಿ ಪರಿಣಾಮವಾಗಿ ರಾಜಕೀಯ ಅಭದ್ರತೆ ದಕ್ಷಿಣ ಭಾರತದಲ್ಲಿ ಏನಾಯಿತು? ರಾಜಕೀಯ ಅಭದ್ರತೆ ಮತ್ತು ಅಸ್ಥಿರತೆ, ಕ್ಷೋಭೆ, ಭಯ ಮತ್ತು ಈ ಧಾರ್ಮಿಕ ಈ ವಿಪ್ಲವ ಕಾಣಿಸಿಕೊಂಡಿತು ಅಲ್ವಾ. ಇಲ್ಲಿಂದ ಇದರ ದಾಳಿಯಿಂದಾಗಿ ಅಲ್ಲಾವುದ್ದೀನ್ ಖಿಲ್ಜಿಯ ಗಜನಿ ಗೋರಿಯ ಸುಲ್ತಾನ್ ಮಂತ್ರದ ದಾಳಿಯಿಂದಾಗಿ ಇವೆಲ್ಲವೂ ಸಹ ನಶಿಸಿ ಹೋಗಿ ತುತ್ತಾಗಿದ್ದ ಪರಿಣಾಗಿ ಅಭದ್ರತೆ, ಅಸ್ಥಿರತೆ, ಕ್ಷೋಭೆ, ಭಯ ಮತ್ತು ಧಾರ್ಮಿಕ ವಿಪ್ಲವ ಕಾಣಿಸಿಕೊಂಡು ಈ ಸನ್ನಿವೇಶದಲ್ಲಿ ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಉದಯವಾಯಿತು. ವಿಜಯನಗರ ಸಾಮ್ರಾಜ್ಯ ಏನಾಯಿತು? ಉದಯವಾಯಿತು. ಈ ವಿಜಯನಗರ ಸಾಮ್ರಾಜ್ಯ ಯಾವಲ್ಲಿ ಅಲ್ವಾ, ಯಾವಾಗ ಖಿಲ್ಜಿ ಮತ್ತು ಉತ್ತರ ಭಾರತ ಗೋರಿ ದಾಳಿಯ ಸಮಯದಲ್ಲಿ ವಿಪ್ಲವ ಹೊಂದಿದಾಗ ಅಂಥ ಒಂದು ಸಮಯದಲ್ಲಿ ಆ ಅಭದ್ರತೆ, ದಕ್ಷಿಣ ಭಾರತದಲ್ಲಿದ್ದಂಥ ಅಭದ್ರತೆ, ಅಸ್ಥಿರತೆ, ಶೋಭೆ ಮತ್ತು ಭಯ, ಎಲ್ಲ ರಾಜಕೀಯ ಭಯ ಎಲ್ಲವೂ ಇದ್ದು ಧಾರ್ಮಿಕ ವಿಪ್ಲವತೆ ಕಾಣಿಸಿಕೊಂಡು ಇಂಥ ಒಂದು ಸಮಯದಲ್ಲಿ ದಕ್ಷಿಣ ಭಾರತದಲ್ಲಿ ವಿಜಯನಗರ ಸಾಮ್ರಾಜ್ಯ ಉದಯವಾಯಿತು. ದಕ್ಷಿಣ ಭಾರತ ಅಂದರೆ ಸಾಮಾನ್ಯ ನಿಮಗೆ ಗೊತ್ತಿದೆ. ಇದು ದಕ್ಷಿಣ ಭಾರತದಲ್ಲಿ ಇಷ್ಟಿತ್ತು. ಇಲ್ಲಿ ಇಷ್ಟರಲ್ಲಿ ಗೋದಾವರಿಯ ಇಲ್ಲಿವರೆಗೆ ಸಹ ಇದಕ್ಕೆ ಇದು ಬಹಮನಿ ಸಾಮ್ರಾಜ್ಯ. ತುಂಗಭದ್ರಾ ನದಿಯಿಂದ ಇದ್ದಾಗೆಲ್ಲ
ಅಪ್ ಟು ಮದುವೆ ಅಲ್ವಾ ಅಲ್ವಾ ತಮಿಳುನಾಡಿನ ಅಲ್ಲಪ್ಪ ಈ ಕನ್ಯಾಕುಮಾರಿಯವರೆಗೂ ಸಹ ಈ ಏನಾಯಿತು ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಅಪ್ಪಿತ್ತು ಇಲ್ಲಿ ಅಲ್ವಾ ಇಲ್ಲಿ ಬಹಮನಿ ಸಾಮ್ರಾಜ್ಯ ಇಲ್ಲಿ ಅಲ್ಲ ಸಾಮ್ರಾಜ್ಯ ಇತ್ತು ಇಲ್ಲಿ ಈಗ ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯ ತುಂಗಭದ್ರದಿಂದ ಇಲ್ಲಿ ಈ ಕಡೆಗೆ ಆಡಿತ್ತು ಹೇಳಿ ಮುಗಿಸಿದೆ. ಇಂಥ ಒಂದು ವಸತಿ ಹೋಗಿ ಧಾರ್ಮಿಕ ಒಂದು ವಿಪ್ಲವ ಕಳಿಸುವಂಥ ಸಮಯದಲ್ಲಿ ಸಾಮ್ರಾಜ್ಯ ಶತಮಾನದಲ್ಲಿ 3 ಶತಮಾನ ಕಾಲ ಆಳ್ವಿಕೆ ಅನ್ನಿಸ್ತು. ಈಗ 15ನೇ ಶತಮಾನದ ವೇಳೆಗೆ ದಕ್ಷಿಣದಲ್ಲಿ 15ನೇ ಶತಮಾನದ ವೇಳೆಗೆ ಈ ದಕ್ಷಿಣ ಭಾರತದಲ್ಲಿ ಅಲ್ಲೇನಾಯಿತು ಅಲ್ಲಿ 15ನೇ ಶತಮಾನದಲ್ಲಿ ಒಳಗೆ ದಕ್ಷಿಣ ಹಿಂದೂ ಮಹಾಸಾಗರ ಈ ಕಡೆಗೆ ಅಲ್ವಾ ಹಿಂದೂ ಮಹಾಸಾಗರ ಇದೆ ಅದೇ ಹಿಂದೂ ಮಹಾಸಾಗರ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಅರಬ್ಬಿ ಸಮುದ್ರ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಈ ಪೂರ್ವದಲ್ಲಿ ಬಂಗಾಳ ಕೊಲ್ಲಿ 3 ಕಡೆ ಸ್ವಲ್ಪ ನೀರಿನಿಂದ ಆವೃತವಾದಂತಹ ದಕ್ಷಿಣ ಭಾರತದ ಈ ಭಾಗದಲ್ಲಿ ಅಲ್ವಾ ಬಂಗಾಳ ಕೊಲ್ಲಿ ಅಲ್ವಾ ಈ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಹೀಗೆ ಭೂಭಾಗದಲ್ಲಿ ರಾಜ್ಯಗಳ ಮೇಲೆ ಮಧ್ಯ ಭೂಭಾಗದಲ್ಲಿ ಹೊಡೆದ ರಾಜ್ಯಗಳ ಮೇಲೆ ತನ್ನ ಆಧಿಪತ್ಯವನ್ನು ಈ ಮಧ್ಯ ಭೂಭಾಗದಲ್ಲಿ 3 ಸಮುದ್ರಗಳ ಮಧ್ಯದಲ್ಲಿ ಈ ಸಾಮ್ರಾಜ್ಯ ಆಧಿಪತ್ಯವನ್ನು ಸ್ಥಾಪಿಸಿತು ಅಂತೇಳಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯನ್ನ ಮಾಡಬಹುದು ಅಂತೇಳಿ ನಿಮಗಿದೆ. ನೆಕ್ಸ್ಟ್ ಅಕ್ಕಬುಕ್ಕರು ಇಲ್ಲಿ ವಿಜಯನಗರ ಸ್ಥಾಪಕರ ಯಾರು ವಿಜಯನಗರ ಸ್ಥಾಪಕರ ಮೂಲ ಸ್ಥಾಪಕರು ಯಾರು ಅಂತ ಕೇಳಿದೆ ಅಲ್ವಾ ಅಕ್ಕ ಮತ್ತು ಬುಕ್ಕರು ವಿಜಯನಗರ ಸ್ಥಾಪಕರ ಮೂಲ ಸ್ಥಾಪಕರು ಅಲ್ವಾ ಇನ್ನು ತುಂಗಭದ್ರ ಅಲ್ವಾ ಹೀಗೆ 1300 ಎಷ್ಟನೇ ಸ್ಥಾಪನೆ ಆಯಿತು ಅಕ್ಕ ಬುಕ್ಕರು ಸಾಲಿಯನ ಶಕ 1336ರಲ್ಲಿ ಸಾಲಿಯನ ಶಕ 1336ರಲ್ಲಿ ವಿಜಯನಗರ ಶಕದಲ್ಲಿ ಅಕ್ಕ ಮತ್ತು ಬುಕ್ಕರು ಸ್ಥಾಪನೆಯನ್ನ ಮಾಡಿದರು ಅಲ್ವಾ ಇಲ್ಲಿ ತುಂಗಭದ್ರಾ ನದಿಯ ದಡದಲ್ಲಿ ಈ ಸ್ಥಾಪನೆಯನ್ನ ಮಾಡ್ತಾರೆ ಈ ರಾಜ್ಯವನ್ನ ಸ್ಥಾಪಿಸಿದರು. ಮುಂದೆ ಹಂಪೆ ವಿಜಯನಗರ ಸಾಮ್ರಾಜ್ಯದ ರಾಜ್ಯ ಹಂಪೆ ವಿಜಯನಗರ ರಾಜಧಾನಿ ಯಾವುದು ಹಂಪೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು ಹಂಪೆ ಅಲ್ವಾ ಹಂಪೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿ ಆಯಿತು. ಈ ಸಂದರ್ಭದಲ್ಲಿ ಪ್ರಮುಖ ರಾಜಮನೆತನಗಳೆಂದರೆ ಅಲ್ಲಿ ಉತ್ತರ ಭಾರತದ ದೆಹಲಿ ಸುಲ್ತಾನ ಕೃಷ್ಣ ಅಲ್ಪ ಹಾಗೆ ರಾಜಮನೆತನ ಉತ್ತರ ಭಾರತದಲ್ಲಿ ದೆಹಲಿ ಸುಲ್ತಾನರು ಕೃಷ್ಣ ಗೋದಾವರಿ ಮುಖಜ ಭೂಮಿಯ ಒರಿಸ್ಸಾದ ಗಜಪತಿಗಳು ಹೀಗೆ ಉತ್ತರ ದಕ್ಕನ್ನಲ್ಲಿ ಬಹುಮನಿಗಳು ಇವರೆಲ್ಲರನ್ನ ಎರಿಸಿಕೊಂಡೇ ವಿಜಯನಗರ ಸಾಮ್ರಾಜ್ಯ ಉಳಿದು ಬೆಳೆದಿತ್ತು. ಈ ಮನೆತನದ ಮುಖ್ಯ ವಿಜಯನಗರ ಸಾಮ್ರಾಜ್ಯದ 4 ರಾಜ್ಯ ಮನೆತನಗಳು ಅಂದರೆ ಇದೇ ಸಂದರ್ಭದಲ್ಲಿ ಪ್ರಮುಖ ರಾಜ್ಯ ಮನೆತನಗಳೆಂದರೆ ಉತ್ತರ ಭಾರತದ ದೆಹಲಿ ಸುಲ್ತಾನ ಅಲ್ವಾ ಅದೇ ರೀತಿ ಕೃಷ್ಣ ಗೋದಾವರಿ ಮುಖಜ ಭೂಮಿಯಲ್ಲಿ ಒರಿಸ್ಸಾದ ಗಜಪತಿಗಳು ಉತ್ತರ ದಕ್ಕನ್ನಲ್ಲಿ ಬಹುಮನಿ ಸಾಮ್ರಾಜ್ಯ ಇವೆಲ್ಲವನ್ನು ಎದುರಿಸಿಕೊಂಡು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಯಿತು ಉಳಿದು ಬೆಳೆದುಕೊಂಡು ಬಂದಿತು ಅಂತೆ. ವಿಜಯನಗರ ಸಾಮ್ರಾಜ್ಯದ 4 ಮನೆತನಗಳೆಂದರೆ ಸಂಗಮ ಸಾಳುವ ತುಳುವ ಅರಬಿಡು ಸಂಗಮ ಸಾಳುವ ತುಳುವ ಮತ್ತೆ ಅರಬಿಡು ಈ 4 ಮನೆತನಗಳು ವಿಜಯನಗರ ಸಾಮ್ರಾಜ್ಯದ 4 ಮನೆತನಗಳು ಈ ಸಾಮ್ರಾಜ್ಯವನ್ನು ಆಳಿದಂಥ ರಾಜ್ಯಗಳು ಎಂದು ಸಂಗಮ ಸಾಳುವ ತುಳುವ ಮತ್ತೆ ಅರಬೀಡು ಮನೆತನಗಳು ಈ ಸಂಗಮ ಸಾಳುವ ತುಳುವ ಮತ್ತೆ ಅರಬೀಡು 4 ಮನೆತನಗಳು ಇಲ್ಲಿ ಈ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದಂಥ 4 ಮನೆತನಗಳು. ನೆಕ್ಸ್ಟ್ ಸಂಗಮ ವಂಶದ ಹೆಂಗಾಯಿತು ಬಿಡಿ ಇಷ್ಟು ಅಲ್ಲ ಈಗ ವಿಜಯನಗರ ಸಾಮ್ರಾಜ್ಯ ಬಹುಮನಿ ರಾಜ್ಯಗಳು ನೋಡಿ ವಿಜಯನಗರ ಸಾಮ್ರಾಜ್ಯ ಬಹುಮನಿ ರಾಜ್ಯಗಳ ಸ್ಥಾಪನೆ ಆಗಾಯಿತು ಅಲ್ವಾ ಅದರಲ್ಲಿ ವಿಜಯನಗರ ಸಾಕು ಬಹುಮನಿ ರಾಜ್ಯಗಳನ್ನು ಆಳಿದಂಥ ರಾಜ ಮನೆತನಗಳು ಯಾವುವು ಶ್ರೀಕೃಷ್ಣ ದೇವರಾಯನ ಸಾಧನೆ ಮತ್ತು ಕೊಡುಗೆಗಳು ಇಷ್ಟು ಬಗ್ಗೆ ಒಂದು ನಾವು ತಿಳ್ಕೊಳ್ಳೋದಲ್ವಾ ಅದರಲ್ಲಿ ಅಲ್ವಾ ಹೀಗೆ ಸ್ಥಾಪನೆ ಹೇಗಾಯಿತು ಅಂತ ತಿಳ್ಕೊಂಡು ವಿಜಯನಗರ ಸಾಮ್ರಾಜ್ಯದ ಒಂದು ಹಿನ್ನೆಲೆ ಇದರ ಸ್ಥಾಪನೆ ಹೇಗಾಯಿತು. ಈಗ ವಿಜಯನಗರ ಸಾಮ್ರಾಜ್ಯದ 4 ಮನೆತನಗಳಾವು ಸಂಗಮ ಸಾಳುವ ತುಳುವ ಮತ್ತೆ ಅರಬ್ಬಿ. ಈಗ ಸಂಗಮ ವಂಶದ ಬಗ್ಗೆ ತಿಳ್ಕೊಂಡು
ಯಾವುದು ಈ ಸಂಗಮವಂಶ ಶಾಲಿಯಾನ ಶಕ. ಈ ಸಂಗಮವಂಶದ ಬಗ್ಗೆ ತಿಳ್ಕೊಂಡಾಗ ಈ ಶಾಲಿಯಾನ ಶಕ ಎಷ್ಟರಲ್ಲಿ ಸ್ಥಾಪನೆ ಆಯಿತು? ಸಂಗಮವಂಶ ಪ್ರಾರಂಭವಾಯಿತು ಶಾಲಿಯಾನ ಶಕ 1336ರಲ್ಲಿ. ಶಾಲಿಯಾನ ಶಕ 1336ರಲ್ಲಿ ಸಂಗಮವಂಶ ಸ್ಥಾಪನೆ ಆಯಿತು. ಇದು ಕೊನೆಗೊಂಡಿದ್ದು ಯಾವಾಗ ಅಂದರೆ 1486ರಲ್ಲಿ ಇದು ಕೊನೆಗೊಂಡಿದ್ದು. 1486ರಲ್ಲಿ ಈ ಅಂಶ ಕೊನೆಗೊಂಡಿತ್ತು ಅಲ್ವಾ? ಈ ರಾಜವಂಶ ಕೊನೆಗೊಂಡಿತ್ತು. ನೆಕ್ಸ್ಟ್ ಇದರ ಪ್ರಸಿದ್ಧ ಗಡಿಗಳೆಂದರೆ 1ನೇ ಹರಿಹರ ಮತ್ತು ಬುಕ್ಕರಾಯ. ಇಲ್ಲಿ ಸಂಗಮವಂಶದ ಪ್ರಸಿದ್ಧ ಗಡಿಗಳು ಯಾರು? 1ನೇ ಹರಿಹರ ಮತ್ತು ಬುಕ್ಕರಾಯ, 2ನೇ ಹರಿಹರ ಮತ್ತೆ ಪ್ರೌಢದೇವರಾಯ. 1ನೇ ಹರಿಹರ ವಿಜಯನಗರ ರಾಜ್ಯಕ್ಕೆ ಅಸ್ಥಿರ ಭಾಗ್ಯಗಳನ್ನು ಆಗ್ತಾನೆ. ಕಡಿವಾಳ ಈ ಕಡಿದಾದ ಬೆಟ್ಟಗಳ ನಡುವಿನ ಪ್ರದೇಶದಲ್ಲಿ ಹೊಸ ರಾಜ್ಯವನ್ನು ಅಭಿವೃದ್ಧಿಪಡಿಸ್ತಾನೆ. ಅಂದರೆ ಈ ಸಂಗಮವಂಶದ ಪ್ರಸಿದ್ಧ ರಾಜರುಗಳು ಅಂದರೆ 1ನೇ ಹರಿಹರ, ಬುಕ್ಕರಾಯ, 2ನೇ ಹರಿಹರ, ಪ್ರೌಢದೇವರಾಯ. 1ನೇ ಹರಿಹರ ವಿಜಯನಗರ ರಾಜ್ಯಕ್ಕೆ ಅಸ್ಥಿಭಾರವನ್ನು ಹಾಕಿ 1ನೇ ಹರಿಹರ ವಿಜಯನಗರ ಸಾಮ್ರಾಜ್ಯಕ್ಕೆ ಅಸ್ಥಿರವನ್ನು ಮೊದಲವಾಗಿ ಆಗ್ತಾನೆ. ಅಸ್ಥಿರವಾಗಿ ಕಡಿದಾದ ಬೆಟ್ಟಗಳ ನಡುವಿನ ಪ್ರದೇಶದಲ್ಲಿ ಒಂದು ರಾಜಧಾನಿಯನ್ನು ಅಭಿವೃದ್ಧಿ ಮಾಡಿತು. ಕಡಿದಾದ ಬೆಟ್ಟಗಳ ಅಡಿಯಲ್ಲಿ ಒಂದು ರಾಜಧಾನಿಯನ್ನು ಅಭಿವೃದ್ಧಿಯನ್ನು ಪಡಿಸ್ತಾನೆ ಅಲ್ವಾ? ಅಭಿವೃದ್ಧಿಯನ್ನು ಪಡಿಸ್ತಾನೆ. ನೆಕ್ಸ್ಟ್ ಇಲ್ಲಿ ಅದೇ ರೀತಿ ಬುಕ್ಕರಾಯ ನಂತರ ಬುಕ್ಕರಾಯ, ಹರಿಹರ ಮತ್ತು ಬುಕ್ಕ ಅಲ್ವಾ? ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು ಅಲ್ವಪ್ಪ? ಇಲ್ಲಿ ಯಾರು ಹರಿಹರ ಸಾಮ್ರಾಜ್ಯದ ಸ್ಥಾಪಕರು? ಅಕ್ಕ ಮತ್ತೆ ಬುಕ್ಕರು. ಅಲ್ಲಿ ಹರಿಹರ ಅಂದ್ರೆ ಅಕ್ಕ ಮತ್ತು ಬುಕ್ಕರು. ಈಗ ನೆಕ್ಸ್ಟ್ ಬುಕ್ಕರಾಯ. ಹರಿಹರ ಆದ್ಮೇಲೆ 1ನೇ ಹರಿಹರ ಆದ್ಮೇಲೆ ಬುಕ್ಕರಾಯ. ಬುಕ್ಕರಾಯ ಅಂತೇಳಿ ಬರ್ತದೆ. ಇವರು ಇನ್ನಂಗೆ ಮದುವೆಯ ಸುಲ್ತಾನರನ್ನ ಪವಿತ್ರಗೊಳಿಸಿ, ಬುಕ್ಕರಾಯನು ಮದುವೆಯ ಸುಲ್ತಾನರನ್ನ ಕೆಳಗಿಳಿಸಿ ಅಂದರೆ ಪವಿತ್ರಗೊಳಿಸಿ ಕೆಳಗಿಳಿಸಿ ಈ ಬುಕ್ಕನ ಪುತ್ರ ಕಂಪಣನು ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನೆ. ಬುಕ್ಕನ ಪುತ್ರ ಇತ್ತಂದ್ರ ಬುಕ್ಕನ ಪುತ್ರನಾದಂಥ ಕಂಪಣ ಅಂತ ಹೇಳ್ತಾರೆ. ಈ ಕಂಪಣನು ರಾಜ್ಯವನ್ನು ವಿಸ್ತರಿಸ್ತಾನೆ. ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನೆ. ಈ ದಿಗ್ವಿಜಯದ ಬಗ್ಗೆ ಗಂಗಾದೇವಿ ಬರೆದಂಥ ಮಧುರ ವಿಜಯಂ, ಗಂಗಾದೇವಿ ಬರೆದಂಥ ಕಾವ್ಯ ಯಾವುದು? ಮಧುರ ವಿಜಯಂ ಸಂಸ್ಕೃತ ಕೃತಿ ಹೆಚ್ಚಿನ ವಿವರಣೆಯನ್ನು ನೀಡ್ತದೆ. ಈ ಕೊಂಡಬೀಡಿನ ಹಳ್ಳಿಗಳನ್ನು ಸೋಲಿಸಿ ಹೀಗೆ ಪೆನುಗೊಂಡೆ ಪ್ರದೇಶವನ್ನು ಬುಕ್ಕನು ವಿಜಯನಗರಕ್ಕೆ ಸೇರಿಸ್ತಾನೆ. ಈಗ ಬುಕ್ಕನು ಜೈನರ ಮತ್ತು ಶ್ರೀ ವೈಷ್ಣವರ ನಡುವಿನ ಧಾರ್ಮಿಕ ಕಲಹವನ್ನು ಬಗೆಹರಿಸಿ ಸರ್ವಮತ ಸಮನ್ವಯತೆಯ ನೀತಿಯನ್ನು ಎತ್ತಿಡಿತಾನೆ ಅಲ್ವಾ? ಈಗ ಶ್ರವಣಬೆಳಗೊಳದ ಅಲ್ಲಿ ಶಾಸನ ತಿಳಿಸ್ತದೆ. ಈ ಶ್ರವಣಬೆಳಗೊಳದ ಶಾಸನ ಏನು ತಿಳಿಸ್ತದೆ ಅಂದರೆ, ರಾಜಧಾನಿಯಲ್ಲಿ ಕೋಟೆಯನ್ನು ಕಟ್ಟಿಸಿ ದೇವಾಲಯಗಳನ್ನು ನಿರ್ಮಿಸಿ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡುತ್ತಾನೆ. ಹೀಗೆ ಚೀನಾ ದೇಶದ ಮಿಂಗ್ ವಂಶದ ಸಾಮ್ರಾಜ್ಯವನ್ನು ಆಸ್ಥಾನಕ್ಕೆ ಬುಕ್ಕರಾಯ ರಾಯಭಾರಿಯನ್ನು ಕಳಿಸುತ್ತಾನೆ. ನೋಡಿ, ಯಾವ ದೇಶಕ್ಕೆ? ಚೀನಾ ದೇಶದ ಮಿಂಗ್. ಈ ಚೀನಾ ದೇಶದ ಮಿಂಗ್ ರಾಜನ ಆಸ್ಥಾನಕ್ಕೆ ಒಬ್ಬ ರಾಯಭಾರಿಯನ್ನು ಕಳಿಸ್ತಾನೆ ಅಲ್ವಾ? ಚೀನಾ ದೇಶದ ಮಿಂಗ್ ಎಂಬ ವಂಶದ ಸಾಮ್ರಾಜ್ಯನ ಆಸ್ಥಾನಕ್ಕೆ ಈ ಬುಕ್ಕನ ರಾಯಭಾರಿಯನ್ನು ಕಳಿಸ್ತಾನೆ. ಅಂದರೆ ನಿಮ್ಮಪ್ಪ ಈ ಬರೆದಿರುವಂಥ ಯಾವ ಬುಕ್ಕರಾಯನ ಸಾಮ್ರಾಜ್ಯವನ್ನು ವಿಸ್ತರಿಸಿದ ಅವನ ಆಡಳಿತದ ಬಗ್ಗೆ ಯಾವ ಒಂದು ಕಾವ್ಯ ತಿಳಿಸ್ತದೆ? ಈ ಮಧುರ ವಿಜಯ ಎಂಬ ಸಂಸ್ಕೃತ ಕೃತಿಯು ಹೆಚ್ಚಿನ ವಿವರಣೆಯನ್ನು ನೀಡ್ತದೆ. ಓಕೆ ಅಲ್ವಾ? ಅದೇ ರೀತಿ ಕೊಂಡಹೂಡಿನ ರೆಡ್ಡಿಯನ್ನು ಸೋಲಿಸ್ತಾನೆ. ಅವನ ಪ್ರದೇಶವನ್ನು ಬುಕ್ಕರಾಯನ ವಿಜಯನಗರಕ್ಕೆ ಸೇರಿಸ್ತಾನೆ. ಬುಕ್ಕನ ಜೈನರ ಮತ್ತು ವೈಷ್ಣವರ ನಡುವಿನ ಧಾರ್ಮಿಕ ಕಲಹವನ್ನು ಬಗೆಹರಿಸಿ ಸರ್ವಮತ ಸಮನ್ವಯ ನೀತಿಯನ್ನು ಎತ್ತಿಡ್ತಾನೆ. ಹೀಗೆ ಶ್ರವಣಬೆಳಗೊಳದ ಶಾಸನ ತಿಳಿಸ್ತದೆ. ರಾಜಧಾನಿಯಲ್ಲಿ ಕೋಟೆಯನ್ನು ಕಟ್ಟಿಸಿ ದೇವಾಲಯಗಳನ್ನು ನಿರ್ಮಿಸಿ ಕೃಷಿ ಚಟುವಟಿಕೆಗಳಿಗೆ ಹಲವಾರು ಕಾರ್ಯಗಳನ್ನು ಕೈಗೊಳ್ತಾನೆ, ಪ್ರೋತ್ಸಾಹವನ್ನು ನೀಡ್ತಾನೆ. ಹೀಗೆ ಚೀನಾ ದೇಶದ ಮಿಂಗ್ ವಂಶದ ರಾಜನ ಆಸ್ಥಾನಕ್ಕೆ ಒಬ್ಬ ರಾಯಭಾರಿಯನ್ನು ಕಳಿಸುವುದರ ಮೂಲಕ ಹೀಗೆ ಬಳಸಿದರು. ಹೀಗೆ ಅವನ ಒಂದು ರಾಜ್ಯದ ಆಡಳಿತ ನೀತಿ ಹೆಂಗಿತ್ತು ಅನ್ನೋದಕ್ಕೆ ಉದಾಹರಣೆ. ಅದಾದಮೇಲೆ ಎರಡನೇ ಹರಿಹರ ಅಲ್ಪ ಈ ಎರಡನೇ ಹರಿಹರ ಬುಕ್ಕರಾಯನ ನಂತರ ಬಂದಂಥ ಬುಕ್ಕರಾಯನ
ಮಗನಾದಂಥ ಎರಡನೇ ಹರಿಹರನು 27 ವರ್ಷಗಳ ಆಡಳಿತದ ಅವಧಿಯಲ್ಲಿ ವಿಜಯನಗರವು ವಿಶಾಲವಾದಂಥ ಪ್ರದೇಶವನ್ನು ಒಳಗೊಂಡಿತ್ತು ಅಂತ ಹೇಳ್ತಾರೆ. ನೋಡಿ, ದುಃಖರಾಯನ ಮಗನಾದಂಥ ಎರಡನೇ ಹರಿಹರನು ಕೇವಲ 27 ವರ್ಷಗಳ ಆಡಳಿತ ಅವಧಿಯಲ್ಲಿ ವಿಜಯನಗರ ವಿಶಾಲವಾದ ಪ್ರದೇಶವನ್ನು ಒಳಗೊಂಡಿತ್ತು. ಅಂದರೆ ಅಷ್ಟು ಯಶಸ್ವಿಯಾದಂಥ ಹೋರಾಟವನ್ನು ಮಾಡಿ ಅವನು ದೇಶವನ್ನು ವಿಸ್ತರಿಸಿಕೊಂಡು ಹೋಗ್ತಾನೆ. ಈಗ ಇದರ ಈ ಕೊಂಡವೀಡು, ಕರ್ನೂಲು, ನೆಲ್ಲೂರು ಮತ್ತು ಕೋಟೆಗಳನ್ನು ಗೆದ್ದುಕೊಂಡರು. ಹೀಗೆ ಇವೆಲ್ಲವೂ ಸಹ ತಮಿಳುನಾಡಿನಲ್ಲಿ ಇದ್ದಾವೆ. ಕೊಂಡವೀಡು, ಕೊರ್ನೂರು, ನಲ್ಲೂರು ಇವೆಲ್ಲ ಕೋಟೆಗಳನ್ನು ಗೆದ್ದುಕೊಂಡು ಬಹುಮನಿ ಸುಲ್ತಾನರ ಈ ಮುಜಾಹಿದ್ ತೀರಿಕೊಂಡ ಕಾಲದಲ್ಲಿ ಈತನ ರಾಜ್ಯವನ್ನು ಗೋವೆಯಿಂದ ಕೊಂಕಣದ, ನೋಡಿ ಗೋವೆಯಿಂದ, ಗೋವೆ ಅಲ್ವಾ, ಈ ಪ್ರದೇಶ ಗೋವೆಯಿಂದ ಇಲ್ಲಿ ಸಾಮಾನ್ಯ ಗೋವೆ ಇದೆ, ಈ ಗೋವೆಯಿಂದ ಈ ಕೊಂಕಣದ ಈ ಭಾಗದವರೆಗೆ ಅಲ್ವಾ, ಈ ಯಾವುದು ಎದ್ದುಗಳು ಈ ಗೋವೆಯ ಕೊಂಕಣದ ಕರಾವಳಿಯ ಉತ್ತರಕ್ಕೆ ವಿಸ್ತರಿಸ್ತಾನೆ. ಹೀಗೆ ಕೃಷ್ಣೆಯ ಉತ್ತರ ಶಾಂಗಳ ಕೋಟೆಗಳನ್ನು 1398ರಲ್ಲಿ ವಶಪಡಿಸಿಕೊಂಡನು. ಉತ್ತರದ ಈ ಪಾಂಗ್ಗಳ ಕೋಟೆಗಳನ್ನು ಸಹ 1398ರಲ್ಲಿ ವಶಪಡಿಸಿಕೊಳ್ತಾನೆ. ಅದಾದಮೇಲೆ ಎರಡನೇ ದೇವರಾಯ ಅಥವಾ ಪ್ರೌಢ ದೇವರಾಯ ಅಂತೇಳಿ ಕರಿತೀವಿ. ಎರಡನೇ ದೇವರಾಯ ಅಥವಾ ಈ ಪ್ರೌಢ ದೇವರಾಯ ಅಂತೇಳಿ ಕರಿತೀವಿ. ಅದಾದಮೇಲೆ ಎರಡನೇ ದೇವರಾಯ ಅಥವಾ ಪ್ರೌಢ ದೇವರಾಯ ಅಂತೇಳಿ ಇವನ ಆಡಳಿತ ಬರ್ತದೆ. ಪ್ರೌಢ ದೇವರಾಯ, ಈ ಎರಡನೇ ದೇವರಾಯ ಅಥವಾ ಈ ಪ್ರೌಢ ದೇವರಾಯ ಅಲ್ವಾ ಅಂತೇಳಿ ಕರಿತೀವಿ. ಇವನು ಕ್ರಿಸ್ತಕ 424ರಿಂದ ಕ್ರಿಸ್ತಕ 1446 424ರಿಂದ ಕ್ರಿಸ್ತಕ 1446ರವರೆಗೆ ತನ್ನ ಆಡಳಿತವನ್ನು ಎರಡನೇ ಪ್ರೌಢದೇವ ಅಥವಾ ಅಲ್ಪ ಈ ಪ್ರೌಢದೇವರಾಯ ಅಥವಾ ಎರಡನೇ ದೇವರಾಯ ತನ್ನ ಆಡಳಿತ ನಡೆಸ್ತಾನೆ. ಇವನಿಗೆ ಪ್ರತಾಪ ರುದ್ರ ಅಂತೇಳಿ ಇನ್ನೊಂದು ಹೆಸರು ಇರ್ತಾರೆ. ಎರಡನೇ ದೇವರಾಯ ಇನ್ನೊಂದು ಹೆಸರೇನು? ಪ್ರತಾಪ ರುದ್ರ. ಪ್ರತಾಪ ರುದ್ರ, ಪ್ರತಾಪ ರುದ್ರ. ಈ ಪ್ರತಾಪ ರುದ್ರ ಅಂತೇಳಿ ಇನ್ನೊಂದು ಹೆಸರು ಇವನಿಗೆ ಇರ್ತವೆ ಅಲ್ವಾ. ಯಾರು? ಎರಡನೇ ದೇವರಾಯನ ಇನ್ನೊಂದು ಹೆಸರು ಅಥವಾ ಪ್ರೌಢದೇವನ ಇನ್ನೊಂದು ಹೆಸರು 3. ಪ್ರತಾಪ ರುದ್ರ ಎನ್ನುವ ಮತ್ತೊಂದು ಹೆಸರು ಈತನ ಸಂಗಮ ವಂಶದಲ್ಲಿ ಶ್ರೇಷ್ಠ ದೊರೆ, ಅಂದರೆ ಅತ್ಯಂತ ಸಂಗಮ ವಂಶ ಅಲ್ವಾ. ಈಗ 4 ಸಂಗಮ ವಂಶದಲ್ಲಿ ಅತ್ಯಂತ ಪ್ರಸಿದ್ಧ ದೊರೆ ಎರಡನೇ ದೇವರಾಯ ಅಥವಾ ಪ್ರೌಢ ದೇವರಾಯ ಅಥವಾ ಇನ್ನೊಂದು ಹೆಸರು ಏನಂತ ಹೆಸರು ಪ್ರತಾಪ ರುದ್ರ ಅಂತೇಳಿ ಸಹ ಇನ್ನೊಂದು ಮುಂದೆ ಶ್ರೇಷ್ಠ ದೊರೆ. ಎರಡನೇ ದೇವರಾಯನು ಪ್ರೌಢದೇವರನ್ನು ಈತನ ಗಜ ಪೆಂಟೆಕಾರ ಎಂಬ ಬಿರುದನ್ನು, ಗಜ ಪೆಂಟೆಕಾರ ಅಂತೇಳಿ ಬಿರುದನ್ನು ಸಹ ಪಡೆದಿದ್ದ. ಇದರಿಂದ ಎರಡನೇ ದೇವರಾಯನ ಒರಿಸ್ಸಾದ ಗಜಪತಿ ಕಪಿಲೇಂದ್ರವನ್ನು ಸೋಲಿಸಿ ಕೊಂಡವೀಡನ್ನು ಗೆದ್ದುಕೊಂಡು ಗಡಿ ಪ್ರದೇಶದ ನಾಯಕರುಗಳನ್ನು ಅಡಗಿಸಿ ಈಶಾನ್ಯ ಗಡಿಯನ್ನು ಸಹ ಕೃಷ್ಣದೇವರಿಗೆ ಸಹ ವಿಸ್ತರಿಸ್ತದೆ. ನಂತರ ಕೇರಳವನ್ನು ಸಹ ಗೆದ್ದು ಕೇರಳದ ಶ್ರೀಲಂಕಾದ ಕಪ್ಪ ಕಾಣಿಕೆಯನ್ನು ಸಹ ಸ್ವೀಕರಿಸ್ತದೆ. ಕೇರಳದ ಗಡಿ ಬೆಲ್ಲವನ್ನು ಈ ಅಡಗಿಸಿ ಈಶಾನ್ಯ ಗಡಿಯನ್ನು ಕೃಷ್ಣ ದೇವರಿಗೂ ತಸ್ತರಿಸಿ ನಂತರ ಕೇರಳವನ್ನು ಸಹ ಕೇರಳ ಮತ್ತು ಶ್ರೀಲಂಕಾದಿಂದ ಕಪ್ಪ ಕಾಣಿಕೆಯನ್ನು ಸ್ವೀಕರಿಸಿದನು. ಅದರಿಂದ ಇವನ್ನ ದಕ್ಷಿಣ ಪಥದ ಚಕ್ರವರ್ತಿ ಅಂತೇಳಿ ಕರೀತಾರೆ. ಯಾರು? ಎಡದೇವರಾಯನ ಈ ಎರಡನೇ ದೇವರಾಯ ಅಥವಾ ಪ್ರೌಢದೇವರಾಯನನ್ನ ನೋಡಿ ಹೇಳ್ತಕ್ಕಂತಾರೆ ದಕ್ಷಿಣ ಪಥ ಚಕ್ರವರ್ತಿ ಅಂತೇಳಿ ಕರೀತಾರೆ. ದಕ್ಷಿಣ ಪಥ ಚಕ್ರವರ್ತಿ ಅಂತೇಳಿ ಯಾರನ್ನ ಕರೀತಾರೆ ಅಲ್ವಾ? ಯಾರನ್ನ ಕರೀತಾರೆ ಹೇಳಿ? ಯಾರು? ಎರಡನೇ ದೇವರಾಯ ಅಥವಾ ಪ್ರೌಢ ದೇವರಾಯ. ಇನ್ನೊಂದು ಹೆಸರೇನು? ರುದ್ರ ಪ್ರತಾಪ. ಈ ರುದ್ರ ಪ್ರತಾಪದಲ್ಲಿ ರುದ್ರ ಪ್ರತಾಪ ಅಥವಾ ಪ್ರತಾಪ ರುದ್ರ ಅಂತೇಳಿ ಅಂತ ಹೆಸರನ್ನ ಬಳಸಿರುವಂಥ ಇವರನ್ನ ಇನ್ನೊಂದು ಹೆಸರು ದಕ್ಷಿಣ ಪದ ಚಕ್ರವರ್ತಿ, ದಕ್ಷಿಣ ಪದದ ಚಕ್ರವರ್ತಿ ಎಂದು ಹೇಳ್ತಾರೆ. ಯಾಕೆಂದರೆ ದಕ್ಷಿಣದ ಎಲ್ಲ ರಾಜ್ಯಗಳನ್ನು ಗೆದ್ದಿದ್ದರಿಂದ, ಅಂದರೆ ಕೃಷ್ಣಾದಿಂದ ಗಡಿಯಿಂದ ಹಿಡಿದು ಈಶಾನ್ಯದ ಈ ಭಾಗದಲ್ಲಿ ವಿಸ್ತರಿಸಿ ನಂತರ ಕೇರಳದ ಗಡಿ ಕೇರಳದ ಶ್ರೀಲಂಕಾದಿಂದ ಕಪ್ಪ ಕಾಣಿಕೆ ಸ್ವೀಕರಿಸಿ ಇದರಿಂದ ಇವೆಲ್ಲವನ್ನು ದಕ್ಷಿಣ ಪಥ ಚಕ್ರವರ್ತಿ ಅಂತೇಳಿ ಕರೆಯೋದಕ್ಕೆ ಹೆಸರನ್ನು ಕರೆಸ್ತಾರೆ. ಈ ವಿಜಯಗಳಿಂದಾಗಿ ವಿಜಯನಗರ ಚಾಮರಾಜ ಸಿಂಹಳದ ಗಡಿಗಳಿಂದ ಗುಲ್ಬರ್ಗದವರೆಗೂ ಸಹ, ಸಿಂಹಳದ ಅಂದರೆ ಶ್ರೀಲಂಕಾ, ಸಿಂಹಳ ಅಂದರೆ ಹೆಸರು ಶ್ರೀಲಂಕಾದ ಗಡಿಯಿಂದ ಗುಲ್ಬರ್ಗದವರೆಗೆ, ಕರ್ನಾಟಕದ ಈ ಗುಲ್ಬರ್ಗದವರೆಗೂ ಸಹ ನೋಡಿ
ವಿಜಯನಗರ ಸಾಮ್ರಾಜ್ಯ ಗಡಿಗಳ ಗುಲ್ಬರ್ಗದವರೆಗೆ ಮತ್ತು ತೆಲಂಗಾಣದ ಮಲಬಾರ್ಗಳವರೆಗೆ. ತೆಲಂಗಾಣದೇ ಇಲ್ಲಿ ಅಂದರೆ ಈಗಿನ ಯಾವುದು ಆಂಧ್ರ ಪ್ರದೇಶದಿಂದ ಹೀಗೆ ಮಲಬಾರ್ವರೆಗೆ ನಮ್ಮ ಅಲ್ವಾ ಅಲ್ಲಿವರೆಗೂ ಸಹ ವಿಸ್ತರಿಸ್ತಿತ್ತು ಅಂದರೆ ಹಿಂದೆ ಆಂಧ್ರ ಪ್ರದೇಶದ ಈ ಭಾಗದಿಂದ ಮಲಬಾರ್ವರೆಗೂ ಸಹ ಅವನ ಸಾಮ್ರಾಜ್ಯ ಅಲ್ವಾ ಇಲ್ಲಿಂದ ಅಲ್ವಾ ಇಲ್ಲಿವರೆಗೆ ಗುಲ್ಬರ್ಗದವರೆಗೂ ಸಹ ಅವನ ಸಾಮ್ರಾಜ್ಯ ವಿಸ್ತರಣೆಯನ್ನು ಹೊಂದಿತ್ತು. ಅದರಿಂದ ಇವನು ಹೇಳ್ತಿದ್ರೆ ದಕ್ಷಿಣ ಪಥದ ಚಕ್ರವರ್ತಿ ಅಂತೇಳಿ ಕರೀತಾರೆ. ಇದರಿಂದ ತೆಲಂಗಾಣ ಮಲಬಾರ್ ವಿಸ್ತರಿಸಿಕೊಂಡರು. ನೆಕ್ಸ್ಟ್ ನೋಡಿ ಯೂನಿಜನ್ ಪ್ರಕಾರ ಪ್ರಭುದೇವನಿಗೆ ಶಿಲೋಂಗ್ ಪುಲಿಕಾಟ್ ಎಂಬಲ್ಲಿ ಯೂನಿಜನ್ ಎಂಬ ವಿದೇಶಿ ಪ್ರವಾಸಿಯನ ಪ್ರಕಾರ ನೋಡಿ ಪ್ರಭುದೇವನಿಗೆ ಶಿಲೋಂಗ್ ಪುಲಿಕಾಟ್ ತೆಗು ನೆಕ್ಸ್ಟು ಚೆನಾಸಿರಿ ಬರ್ಮಾ ಬಗ ಮತ್ತು ಮಲಬಾರದ ಈ ನೋಡಿ ಮಲಯದ ರಾಜರುಗಳು ಅಪಕಾಣಿಕೆಯನ್ನು ನೀಡುತ್ತಿದ್ದರು. ಹೀಗೆ ಸಾಂಪ್ರದಾಯಿಕ ಶತ್ರುಗಳಾದಂಥ ಬೌಮನಿ ಮತ್ತು ಅಹಮದ್ ಶಾಂಸ ಬಿಜಾಪುರದವರಿಗೆ ಹಿಮ್ಮಟ್ಟಿಸಿ ಹೀಗೆ ಮುದುಗಲ್ ಮತ್ತು ಬಂಕಾಪುರಗಳನ್ನು ತನ್ನ ಸ್ವಾಧೀನ ಮಾಡಿಕೊಂಡನು. ಎರಡನೇ ದೇವರಾಯನ ದಳಪತಿಯಾದಂಥ ಲಕ್ಕಣ್ಣ ದಂಡೇಶನು ಸಹ ಒಂದು ನೌಕಾ ವಿಜಯಯಾತ್ರೆಯನ್ನು ಕೈಗೊಂಡು ಯಶಸ್ವಿಯನ್ನು ಗಳಿಸ್ತಾನೆ. ಈಗ ಎರಡನೇ ದೇವರಾಯನು ಅತ್ಯಂತ ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರಸಿದ್ಧನಾಗಿದ್ದಕ್ಕೆ ಇವೆಲ್ಲ ಕಾರಣಗಳನ್ನು ಅಲ್ವಾ ಕಾರಣಭೂತನಾಗಿಲ್ಲ ಗಣಪತಿ. ಇನ್ನು ಲಕ್ಕಂಡೇಶನ ವಿಜಯಯಾತ್ರೆಯನ್ನು ಸಹ ಕೈಗೊಂಡು ಯಶಸ್ವಿ ಆಗ್ತಾನೆ. ನೆಕ್ಸ್ಟ್ ಅದೇ ರೀತಿ ಈತನ ಪರಮತ ಸಹಿಷ್ಣುವಾಗಿ ಅಂದರೆ ಪರಮತ ಸಹಿಷ್ಣುಗಳು ಅಂದರೆ ಎಲ್ಲ ಮತಗಳನ್ನು ಅಲ್ಪ ಒಂದೇ ರೀತಿಯನ್ನು ಕಾಣ್ತಿತ್ತು. ಇನ್ನು ಯಾವುದೇ ಮತವನ್ನು ದ್ವೇಷಿಸದೆ ಇನ್ನೊಂದು ಮತವನ್ನು ದ್ವೇಷಿಸದೆ ಪರಮತ ಸಹಿಷ್ಣು ಅಂತ ಎಲ್ಲ ಮತಗಳನ್ನು ಒಂದೇ ರೀತಿಯನ್ನು ಕಾಣ್ತಿದ್ದರಿಂದ ಪರಮತ ಸಹಿಷ್ಣು ಅಂತೇಳಿ ಕರೀತಾರೆ ಅಲ್ವಾ. ಅದನ್ನೇ ಪರಮತ ಸಹಿಷ್ಣು ಅಂತೇಳಿ ಕರೀಬೋದು ಅಲ್ವಾ. ಅದರಿಂದಾಗಿ ಇವನನ್ನು ಪರಮತ ಸಹಿಷ್ಣು ಸಹ ಆಗಿದ್ದನು. ಏಕೆಂದರೆ ರಾಜಧಾನಿಯಲ್ಲಿ ಮಸೀದಿಗಳನ್ನು ನಿರ್ಮಿಸ್ತಾನೆ. ರಾಜಧಾನಿಯಲ್ಲಿ ನೋಡಿ ಹಿಂದೂ ಧರ್ಮದ ರಾಜನಾಗಿದ್ದು ಸಹ ಮುಸ್ಲಿಂ ಧರ್ಮದ ಮಸೀದಿಗಳನ್ನು ಅಥವಾ ದೇವಾಲಯಗಳನ್ನು ಕಟ್ಟದೆ ಬೇರೆ ಧರ್ಮದ ಅಂದರೆ ಮುಸ್ಲಿಂ ಧರ್ಮದ ಈ ಮಸೀದಿಗಳನ್ನು ಸಹ ನಿರ್ಮಿಸ್ತಾನೆ. ಜೈನ ಮತ್ತು ವೈಷ್ಣವ ದೇವಾಲಯಗಳ ನಿರ್ಮಾಣಗೊಂಡವು. ಸ್ವಂತ ಕವಿಯಾಗಿದ್ದು ಇದರ ಆಸ್ಥಾನದಲ್ಲಿ ಸಂಸ್ಕೃತ ಕವಿ ಮತ್ತು ಡಿಂಡಿಮ ಮತ್ತು ಕನ್ನಡ ಕವಿ ಲಕ್ಕಂಡೇಶ್ವರನ ಇತರು ದೇವರಾಯನ ಕಾಲದಲ್ಲಿ ವೀರಶೈವ ಸಂಪ್ರದಾಯ ಹಾಗೂ ಸಾಹಿತ್ಯ ಪುನರುಜ್ಜೀವನವನ್ನು ಪಡೆದವು. ಅಲ್ಲಿನ ಸಂಘ 1446ರಲ್ಲಿ ಎರಡನೇ ದೇವರಾಯನು ಮರಣ ನಂತರ ಬಂದ ದುರ್ಬಲ ಅರಸರೊಂದಿಗೆ ಸಂಗಮ ವಂಶದ ಆಳ್ವಿಕೆ ಮುಕ್ತಾಯವಾಗ್ತದೆ. ಅಂದರೆ ಇಲ್ಲಿಗೆ ಸಂಗಮ ವಂಶದ ಆಳ್ವಿಕೆ ಮುಕ್ತಾಗ್ತದೆ. ಅಷ್ಟು ಅಲ್ವಾ 4 ವಂಶಗಳು ಸಂಗಮ, ಸಾಳ್ವ, ತುಳುವ ಮತ್ತು ಅರವೀಡು. ಈ 4 ವಂಶದಲ್ಲಿ ಸಂಗಮ ವಂಶದ ಆಳ್ವಿಕೆ ಇಲ್ಲಿ ಎರಡನೇ ದೇವರಾಯನ ಕಾಲದಲ್ಲಿ ಅಲ್ಲಿ ಮುಕ್ತ. ಯಾಕಂದರೆ ಈತನ ಪರಮತ ರಾಜಧಾನಿಯಲ್ಲಿ ವಿಷ್ಣು ದೇವಾಲಯ ಎಲ್ಲ ಬೇರೆ ಮಸೀದಿಗಳನ್ನು ನಿರ್ಮಿಸ್ತಾನೆ ಮತ್ತು ಸ್ವಂತ ಕವಿಯಾಗಿದ್ದ ಈತ ಆಸ್ಥಾನದಲ್ಲಿ ಕವಿ ಡಿಂಡಿಮ ಹೆಸರು ಕೇಳಿದಲ್ಲ ಮತ್ತು ಕನ್ನಡ ಕವಿ ಲಕ್ಕಂಡೇಶ್ವರ ದೇವರಾಯ ಕಾಲದಲ್ಲಿ ವೀರಶೈವ ಸಂಪ್ರದಾಯ ಹಾಗೂ ಸಾಹಿತ್ಯ ಪುನರುಜ್ಜೀವನವನ್ನು ಪಡುತ್ತವೆ. ಆದ್ದರಿಂದ 1446ರಲ್ಲಿ ಎರಡನೇ ದೇವರಾಯನ ಮರಣ ನಂತರ 1446ರಲ್ಲಿ ಕೃಷ್ಣದೇವರಲ್ಲಿ ಮರಣ ನಂತರ ಏನಾಗ್ತದೆ, ಮರಣ ನಂತರ ಏನಾಗ್ತದೆ 46ರ ಈ ಮರಣ ನಂತರ ಈ ಅವನ ದುರ್ಬಲ ಅರಸರೊಂದಿಗೆ ಸಂಗಮ ವಂಶದ ಆಳ್ವಿಕೆ. ಅವರ ನಂತರ ಬಂದ ರಾಜರುಗಳು ಸಫಲರಾಗಿದ್ದರಿಂದಾಗಿ ಸಂಗಮ ವಂಶದ ಆಳ್ವಿಕೆ ಅಲ್ಲಿಗೆ 1446ರಲ್ಲಿ ಕೊನೆಗೊಳ್ಳುತ್ತದೆ. 1446ರಲ್ಲಿ ಏನಾಗ್ತದೆ ಅಂತಿಮ ಅಂತದೆ ಅಲ್ವಾ. ದೇವರ ಅಂತ ಬಂದ ರಾಜರುಗಳು ಅಸಬಲ್ಲರು ದುರ್ಬಲರು ಆಗಿದ್ದರಿಂದಾಗಿ ಈ ಎರಡನೇ ದೇವರಾಯ ನಂತರ ಸಂಗಮ ವಂಶ ಏನಾಗ್ತದೆ ಕೊನೆಗೊಳ್ತದೆ. ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟು ಇನ್ನು ಅತ್ಯಂತ ಚಿರಪರಿಚಿತವಾದಂಥ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ರಾಜ ಅಂದರೆ ಯಾರು ಗೊತ್ತಿದೆ? ವಿಜಯನಗರ ಸಾಮ್ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಂಥ ರಾಜ ಯಾರು ನಿಮಗೆ ಗೊತ್ತಿದೆ? ಯಾರು ಹೇಳ್ತಿರ್ಲಿ? ಯಾರು? ಕೃಷ್ಣ ದೇವರಾಯ. ಇಲ್ಲಿ ಆ ರೀತಿ ಕೃಷ್ಣ ದೇವರಾಯನ ಬಗ್ಗೆ ಸ್ವಲ್ಪ ನಾವು ನೆಕ್ಸ್ಟ್ ಅಧ್ಯಯನವನ್ನು ಮಾಡೋಣ. ಅದಕ್ಕಿಂತ ಮೊದಲು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ, ಹೇಳೋದಕ್ಕೆ ಪ್ರಾರಂಭಿಸಿ. ಯಾವುದು ಕೆಲವು ಚಿಕ್ಕ ಪ್ರಶ್ನೆಗಳು ಅಲ್ವಾ. ಇಲ್ಲಿ
ವಿಜಯನಗರ ಸಾಮ್ರಾಜ್ಯ ಯಾವಾಗ ಸ್ಥಾಪನೆ ಆಯಿತು? ಯಾವಾಗ ಸ್ಥಾಪನೆ ಆಯಿತು ಹೇಳ್ತೀರಾ? ವಿಜಯನಗರ ಸಾಮ್ರಾಜ್ಯ ಯಾವಾಗ ಸ್ಥಾಪನೆ ಆಯಿತು? ಎಲ್ಲ ಹೇಳಿ. ಯಾವಾಗಂದರೆ ಕ್ರಿಸ್ತಶಕ ಶಾಲಿಯ ಶಕ 1336ರಲ್ಲಿ ಆಯಿತು. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಯಾರಂದರೆ ಹುಕ್ಕ ಮತ್ತು ಬುಕ್ಕರು. ಹುಕ್ಕ ಮತ್ತು ಬುಕ್ಕರು ಅಲ್ಲಿ ಅಲ್ವಾ? ಇವು ವಿಜಯನಗರ ಸಾಮ್ರಾಜ್ಯ ಅಲ್ವಾ? ನೆಕ್ಸ್ಟ್ ದಕ್ಷಿಣ ಭಾರತದಲ್ಲಿ ವಿಜಯನಗರ ಸಾಮ್ರಾಜ್ಯದ 4 ಪ್ರಮುಖ ಮನೆತನಗಳು ಯಾವುವು? ಯಾವುವು? ಸಂಗಮ, ತುಳುವ ಅಲ್ವಪ್ಪ, ಸಾಳುವ, ತುಳುವ ಮತ್ತು ಅರವೀಡು. ಸಂಗಮ, ಸಾಳುವ, ತುಳುವ ಮತ್ತು ಅರವೀಡು ವಂಶಗಳು ಸಂಗಮ ವಂಶ. ನೆಕ್ಸ್ಟ್ ಸಂಗಮ ವಂಶದವರು ಎಷ್ಟು ಪ್ರಸಿದ್ಧ ದೊರೆಗಳಲ್ಲಿ ಅಲ್ಲಿ ಯಾರು? ಪ್ರಸಿದ್ಧ ದೊರೆಗಳು ಯಾರು? ಯಾರಂದರೆ ಒಂದನೇ ಹರಿಹರ ಮತ್ತು ಒಂದನೇ ಹರಿಹರ ಬುಕ್ಕರಾಯ, ಎರಡನೇ ಹರಿಹರ ಪ್ರೌಢದೇವರಾಯ ಮತ್ತು ಅಲ್ಲಪ್ಪ ಪ್ರೌಢದೇವರಾಯ ಅಥವಾ ಎರಡನೇ ದೇವರಾಯ ಅಂತಲ್ಲಿ ಅತ್ಯಂತ ಪ್ರಸಿದ್ಧ ದೊರೆಗಳಲ್ಲಿ ಮುಖ್ಯ. ಅಂದರೆ ಎರಡನೇ ದೇವರಾಯ ಅತ್ಯಂತ ಪ್ರಸಿದ್ಧವನು ಅಥವಾ ಪ್ರೌಢದೇವರಾಯ. ಅದಕ್ಕೆ ಇನ್ನೊಂದು ಹೆಸರು ಅವನಿಗೆ ಏನಂತ ಹೆಸರಿದೆ ಅಂದರೆ ಪ್ರತಾಪರುದ್ರದಲ್ಲಿ ರುದ್ರ ಅಂತಲೂ ಸಹ ಹೆಸರಿದೆ ಅಲ್ವಾ? 3 ಹೆಸರು. ಅಂದರೆ ಎರಡನೇ ದೇವರಾಯನನ್ನು ಪ್ರೌಢದೇವರಾಯ ಅಂತಲೂ ಸಹ ಕರಿತೀವಿ, ಪ್ರತಾಪರುದ್ರ ಅಂತಲೂ ಸಹ ಕರಿತೀವಿ ಅಲ್ವಾ? ಯಾಕೆ ಅಂತಂದರೆ ಅತ್ಯಂತ ಕಾಲದಲ್ಲಿ ಗಜಬೇಟೆಕಾರ ಅಂತಲೂ ಸಹ ಹೇಳ್ತೀವಿ ಅಲ್ವಾ? ಅತ್ಯಂತ ಗಜ ಸೈನಿಕರಲ್ಲಿ ಗಜ ಯುದ್ಧದಲ್ಲಿ ಪ್ರಸಿದ್ಧಿಯನ್ನು ಪಡೆದವನು ಇವನು. ಅತ್ಯಂತ ಕಾಲದಲ್ಲಿ ಹಲವಾರು ದಕ್ಷಿಣ ಭಾರತದ ಹಲವಾರು ರಾಜ್ಯಗಳನ್ನು ಮಣಿಸಿ ಅವರಿಂದ ಕಪ್ಪ ಕಾಣಿಕೆಯನ್ನು ಸಹ ಮಾಡಿಸ್ತಾನೆ. ಇವನು ದಕ್ಷಿಣ ಭಾರತದ ಅಲ್ಲಿ ಈ ದಕ್ಷಿಣ ಭಾರತದ ಎಲ್ಲಿ ಯಾವಾಗಿಂದ ಅಲ್ಲಪ್ಪ ಈ ದಕ್ಷಿಣ ಭಾರತದ ಅಲ್ಲಪ್ಪ ಈ ಬೆಳಗಾವಿಯಿಂದ ಹಿಡಿದು ಅಲ್ವಾ ಮಧುರೆವರೆಗೂ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿ ಶ್ರೀಲಂಕಾದ ಸಿಂಹಳದ ತುದಿಯಿಂದ ಬೆಳಗಾವಿವರೆಗೂ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿ ದಕ್ಷಿಣ ಪಥದೇಶ್ವರ ಅಂತೇಳಿ ಹೆಸರನ್ನು ಪಡೆದಿರುತ್ತಾನೆ ಅಲ್ವಾ? ದಕ್ಷಿಣದ ಪದದ ಚಕ್ರವರ್ತಿ ಅಂತಲೂ ಸಹ ಹೆಸರನ್ನು ಪಡೆಯುತ್ತಾನೆ. ಇವನ ಪ್ರಕಾರ ನೋಡಿ ನ್ಯೂಲಿಜನ್ ಪ್ರಕಾರ ಪ್ರೌಢದೇವರಿಗೆ ಶಿಲೋನ್, ಗುಲಿಕಾಟ್, ಪೆಗು ನಲ್ಲಿ ಟೆಲಿಸರ್, ಬರ್ಮಾ ಹಾಗೂ ಮತ್ತು ಮಲಯದ ರಾಜ್ಯದ ಉಪಕಾಣಿಕೆಯನ್ನು ನೀಡುತ್ತಿದ್ದರು ಅಂತೇಳಿ ಕರಿತೀವಿ ಅಲ್ವಾ? ಹೀಗೆ ಕೆಲವರನ್ನ ಆಮದ್ರಿ ಬಾಮಣಿ ಅಮರ್ಶಾನನ್ನು ಸಹ ಬಿಜಾಪುರದವರೆಗೆ ಹಿಮ್ಮಟ್ಟಿಸಿ ಮಧ್ಯದಲ್ಲಿ ಮುದುಗಲ್ ಮತ್ತು ಬಂಕಾಪುರಗಳನ್ನು ತನ್ನ ಸ್ವಾಧೀನ ಮಾಡಿಕೊಂಡು ಅಂತೇಳಿ ಹೇಳ್ತಾರೆ. ಕಾಲಲ್ಲಿ ಯಾರ್ಯಾರಂದರೆ ಗಣಪತಿಯಾದಂಥ ಲಕ್ಕಂಡೇಶ್ವರಲ್ಲಿ ಲಕ್ಕಣ್ಣ ದಂಡೇಶನು ಸಹ ಮತ್ತು ನೌಕಾ ವಿಜಯಾತ್ರೆಯನ್ನು ಕೈಗೊಂಡ ಯಶಸ್ವಿಯಾದನು. ಹೀಗೆ ಪರಮತ ಸಹಿಷ್ಣುವಾಗಿದ್ದರಿಂದ ಹಲವಾರು ಮಸೀದಿಗಳನ್ನು ನಿರ್ಮಿಸ್ತಾನೆ ಮತ್ತು ವೈಷ್ಣು ದೇವಾಲಯಗಳನ್ನು ನಿರ್ಮಿಸಿಕೊಂಡು ಸ್ವಂತ ಕವಿಯಾಗಿದ್ದು ಆಸ್ಥಾನದಲ್ಲಿ ಸಂಸ್ಕೃತ ಕವಿ ದಿಂಡಿಮ ಮತ್ತು ಕನ್ನಡ ಕವಿ ಲಕ್ಕಂಡೇಶ್ವರ ಇದ್ದರೂ ಸಹ ದೇವರಾಯನ ಕಾಲದಲ್ಲಿ ವೀರಶೈವ ಸಂಪ್ರದಾಯ ಸಾಹಿತ್ಯ ಪುನರ್ಜೀವನ ಪಡೆದು ಇಸಕ 1400ರಲ್ಲಿ ಎರಡದೇವರ ನಂತರ ಈ ಸಂಗಮ ವಂಶ ಕೊನೆಗೊಳ್ಳುತ್ತದೆ ಅಲ್ಲ, ಮುಕ್ತಾಯಕ್ಕೆ ಕೊನೆಗೊಳ್ಳುತ್ತದೆ. ನೆಕ್ಸ್ಟ್ ಇದ್ದ ರೀತಿ ಕೃಷ್ಣದೇವರಾಯನ ಬಗ್ಗೆ ನಾವು ತಿಳ್ಕೊಳ್ತೀವಿ. ಕೃಷ್ಣದೇವರಾಯ ಕೃಷ್ಣದೇವರಾಯನ ಕಾಲ ಎಷ್ಟಾದರೆ ಇವನು ಸಾವಿರ ಶಕ 1509ರಿಂದ ಇಲ್ಲಿ ಸಾವಿರ ಶಕ 1509ರಿಂದ 1529ವರೆಗೆ ಇರ್ತಾನೆ. ಸಾವಿರ ಶಕ 1509ರಿಂದ 1529ವರೆಗೆ ತನ್ನ ಆಳ್ವಿಕೆಯನ್ನು ಮಾಡಿಸ್ತಾನೆ ಅಲ್ವಾ? 1529ವರೆಗೆ ತನ್ನ ಆಳ್ವಿಕೆಯನ್ನು ಮಾಡಿಸ್ತಾನೆ. ಇನ್ನೇ ತುಳು ಸಂತತಿಯ ಅಲ್ರಿ ಮತ್ತು ಸಾಳವಲ್ಲಿ ಇಲ್ಲಿ ತುಳು ಸಂತತಿ ಬರ್ತದೆ ಅಲ್ವಾ? ಸಾಳವ ತುಳು ಆಗುತ್ತೆ ಅಲ್ವಾ? ಈ ತುಳು ಸಂತತಿಯ ನರಸನಾಯಕನ ಹಾಗೂ ಎರಡನೇ ಸತಿ ನಾಗಲಾಂಬಿಕೆಯ ಪುತ್ರನಾದಂಥ ನೋಡಿ ತಂದೆ ತಾಯಿಗಳ ಸೇನು ಇವರಿಗೆ ಕೃಷ್ಣದೇವನ ತಂದೆ ತಾಯಿ ಈ ನರಸನಾಯಕನ ಮತ್ತು ಎರಡನೇ ಸತಿ ನಾಗಲಾಂಬಿಕೆಯ ಪುತ್ರನಾದ ಕೃಷ್ಣದೇವರಾಯನು ವಿಜಯನಗರ ಸಾಮ್ರಾಜ್ಯದ ಅರಸರಲ್ಲಿ ಅತ್ಯಂತ ಶ್ರೇಷ್ಠ ದೊರೆ ಅಂತೇಳಿ ಕರಿತೀವಿ. ಕೃಷ್ಣದೇವರ ಅರಸರಲ್ಲಿ ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠರಲ್ಲಿ ದೊರೆಯಲ್ಲಿ ಅತ್ಯಂತ ಸಾಮ್ರಾಜ್ಯದ ಅರಸರಲ್ಲಿ ಅತ್ಯಂತ ಶ್ರೇಷ್ಠ ದೊರೆ. ಇವನ ಆಳ್ವಿಕೆ ಅವಧಿಯಲ್ಲಿ ವಿಜಯನಗರವು ತನ್ನ ಸಾಧನೆಗಳನ್ನು
ಈ ಪರಾಕಾಷ್ಠತೆಯನ್ನು ಮೂಡಿಸುತ್ತದೆ. ತನ್ನ ಸಾಧನೆಯಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ತನ್ನ ಪರಾಕಾಷ್ಠತೆಯನ್ನು ಮೂಡುತ್ತದೆ ಅಲ್ವಾ. ಈ ತಲುಪಿತು ಜಗದ್ವಿಖ್ಯಾತ ಅಶೋಕ ಸಮುದ್ರಗುಪ್ತ ನೋಡಿ, ಜಗದ್ವಿಖ್ಯಾತ ಅಶೋಕನ ಹೆಸರು ಕೇಳಿದ್ವಿ. ಅದೇ ಗುಪ್ತರ ಸಾಮ್ರಾಜ್ಯದಲ್ಲಿ ಅತ್ಯಂತ ಖ್ಯಾತಿ ಪಡೆದಂಥ ಸಮುದ್ರಗುಪ್ತ ಅಲ್ವಾ. ಈ ಅದರಿಂದ ಅಶೋಕ, ಸಮುದ್ರಗುಪ್ತ ಮತ್ತು ಹರ್ಷವರ್ಧನ ಸಾಲಿನಲ್ಲಿ ನಿಲ್ಲುವ ಇವನು 20 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾನೆ. 20 ವರ್ಷಗಳ ಕಾಲ ಆಳ್ವಿಕೆ ಮಾಡಿ ಕೃಷ್ಣದೇವರಾಯನು ಪಟ್ಟಕ್ಕೆ ಬಂದಾಗ ರಾಜ್ಯದ ಒಳ ಮತ್ತು ಹೊರಗೆ ಜಟಿಲವಾದ ಸಮಸ್ಯೆಗಳಿದ್ದವು. ಹೊಸ ಜಲಮಾರ್ಗಗಳ ಮೂಲಕ ಆಗಮಿಸಿದಂಥ ಐರೋಪ್ಯರು ಸಹ ಇಲ್ಲಿ ನೆಲೆಗಳನ್ನು ಸ್ಥಾಪಿಸಲು ಆರಂಭಿಸಿದರು. ಹೀಗೆ ಬೊಮ್ಮನಿ ರಾಜ್ಯದ 5 ಶಾಹಿ ರಾಜ್ಯಗಳು ಹೀಗೆ ಸುಲ್ತಾನವಾಗಿ ಹೊಸ ರೂಪ ಪಡೆದುಕೊಂಡು ಕೃಷ್ಣದೇವರಾಯನ ವಿರುದ್ಧ ಕಣಕ್ಕಿಳಿದರು. ಜೊತೆಗೆ ಉಮ್ಮತ್ತೂರು ವರ್ಷದ ಅರಸರು ವಿಜಯನಗರದ ಮೇಲೆ ಅಗಿತನವನ್ನು ಸಾಧಿಸದೇ ಬಂದರು. ಅಂದರೆ ಇಷ್ಟೆಲ್ಲ ಸಮಸ್ಯೆಗಳು ಇರ್ತವೆ. ತುಳು ಸಂತತಿಯ ನರಸನಾಯಕನ ಹಾಗೂ 2ನೇ ಸತಿ ನಾಗಲಾಂಬಿಕೆಯ ಪುತ್ರನಾದಂಥ ಕೃಷ್ಣದೇವರಾಯನು ಗೊತ್ತಲ್ಲ, ನರಸನಾಯಕನ ಹಾಗೂ 2ನೇ ಸತಿ ಮಗಳಾದಂಥ ನಾಗಲಾಂಬಿಕೆಯ ಪುತ್ರನಾದಂಥ ಕೃಷ್ಣದೇವರಾಯನು ವಿಜಯನಗರ ಸಾಮ್ರಾಜ್ಯದಲ್ಲಿ ಅತ್ಯಂತ ಶ್ರೇಷ್ಠ ದೊರೆ ಅಂತೇಳಿ ಕರಿತೀವಿ ಅಲ್ವಾ. ಎಲ್ಲ ಮಾತಿಲ್ಲ ಅಲ್ವಾ. ಇವನ ಆಳ್ವಿಕೆ ಕಾಲದಲ್ಲಿ ವಿಜಯನಗರವು ತನ್ನ ಸಾಧನೆಯನ್ನು ಪರಮಾಕಾಷ್ಠೆಯನ್ನು ಮುಟ್ಟಿತು. ಈ ಕಾಲದಲ್ಲಿ ಅತ್ಯಂತ ಸಿರಿ ಸಂಪತ್ತಿನ ಮತ್ತು ಅತ್ಯಂತ ಪರಮಾಕಾಷ್ಠತೆಯನ್ನು ಹೊಂದಿದಂಥ ಸಾಮ್ರಾಜ್ಯ ಇವನು ಕೃಷ್ಣದೇವರ ಕಾಲದಲ್ಲಿ ವಿಜಯನಗರ ಅತ್ಯಂತ ಶ್ರೇಷ್ಠ ಮಟ್ಟಕ್ಕೆ ಪಟ್ಟಕ್ಕೆ ಬಂದರು. ಇನ್ನು ಪಟ್ಟಕ್ಕೆ ಬಂದಾಗ ಒಳಗೂ ಬಹಳ ದ್ವೇಷಿಗಳಿದ್ದರು ಅಲ್ವಾ, ವೈರಿಗಳಿದ್ದರು ಅಲ್ವಾ, ಪ್ರಸಿದ್ಧವಾದ ಸಮಸ್ಯೆಗಳಿದ್ದವು, ಇವೆಲ್ಲವಿದ್ದವು. ಹಾಗಾಗಿ ವಿರುದ್ಧ ಐರೋಪ್ಯರು ಸಹ ಆಗಂತೆ ದೇಶಿ ಕೆಲವು ಭಾರತದಲ್ಲಿ ತಮ್ಮ ನೆಲೆಯನ್ನು ಸ್ಥಾಪಿಸ್ತಾರೆ ಆರಂಭಿಸಿದರು. ಬೊಮ್ಮನಿ ರಾಜ್ಯಗಳು ಸಹ ಶಾಹಿ ರಾಜ್ಯಗಳು ಸಹ ಸುಲ್ತಾನರಿಗೆ ಹೊಸ ರೂಪ ಪಡೆದುಕೊಂಡು ಕೃಷ್ಣದೇವರ ವಿರುದ್ಧ ಕಣಕ್ಕಿಳಿತಾರೆ. ಇವೆಲ್ಲ ಸಮಸ್ಯೆಗಳ ಜೊತೆಗೆ ಉಮ್ಮತ್ತೂರು ಒರಿಸ್ಸಾದ ಅರಸರು ವಿಜಯನಗರದ ಮೇಲೆ ಅಗೆಯನ್ನು ಸಾಧಿಸುತ್ತಲೇ ಬರ್ತಿದ್ರು. ಇಷ್ಟೆಲ್ಲ ವಿರೋಧದ ನಡುವೆ ಕೃಷ್ಣದೇವರಾಯ ಪಟ್ಟಕ್ಕೆ ಆಗ 509ರಿಂದ 10ನೇ ಅಧಿಕಾರಕ್ಕೆ ಬಂದಾಗ ಇಷ್ಟೆಲ್ಲ ಸಮಸ್ಯೆಯನ್ನು ಎದುರಿಸಬೇಕಾಯಿತು. ಎದುರಿಸುತ್ತಲೇ ಬಂದ ಅಲ್ವಾ. ಇದೆಲ್ಲ ದೊಡ್ಡ ಸಮಸ್ಯೆಗಳಿದ್ದವು, ಅವೆಲ್ಲವನ್ನು ಎದುರಿಸಲು ಬಂದಿದ್ದ. ಆದರೆ ಅಂಥ ಟೈಮ್ನಲ್ಲಿ ಇವನು ಅಧಿಕಾರಕ್ಕೆ ಬರ್ತಾನೆ. ಯಾರು? ಕೃಷ್ಣದೇವರಾಯ. ನೆಕ್ಸ್ಟ್, ಕೃಷ್ಣದೇವರಾಯನ ಸೈನಿಕ ಸಾಧನೆಗಳೇನು? ಸೈನಿಕ ಸಾಧನೆಗಳು ಸಹ ಅಷ್ಟೇ ಇದೆ. ಅವನ ಸೈನಿಕ ಸಾಧನೆಯನ್ನು ಇಷ್ಟೆಲ್ಲ ಸಾಧನೆ ಮಾಡಬೇಕಾದ್ರೆ ಮುಖ್ಯವಾದ ಕಾರಣ ಸೈನ್ಯ ಅಲ್ವಾ. ಸೈನ್ಯ ಇಲ್ಲದ್ರೆ ಏನೂ ಸಹ ಮಾಡಬಹುದು. ಸೈನ್ಯ ಮುಖ್ಯ ಬೇಕು. ಯಾವುದೇ ರಾಜನಿಗೆ ವಿಜಯ ಸಾಧನೆ ಮಾಡಬೇಕಾದ್ರೆ ಸೈನ್ಯ ಪ್ರಬಲವಾಗಿದ್ದಾಗ ಮಾತ್ರ ಸಾಧ್ಯ ಆಗ್ತದೆ. ಆ ಸೈನಿಕ ಸಾಧನೆಗಳು ಏನಂದರೆ ಸೈನಿಕ ರಾಬರ್ಟ್ ಸುಯಲ್ ಹೇಳಿದಂತೆ ಕೃಷ್ಣದೇವರನ್ನ ಅಸಾಮಾನ್ಯ ಪರಾಕ್ರಮ ಚತುರ ಸೇನಾನಿ ಆಗಿದ್ದಾರೆ. ಹೀಗೆ ರಾಬರ್ಟ್ ಸುಯಲ್ ಹೇಳುವಂತೆ ಅಸಾಮಾನ್ಯ ಮತ್ತು ಪರಾಕ್ರಮಿಯಾಗಿದ್ದ. ಅವನು ಸ್ವಂತ ಒಬ್ಬ ಹೋರಾಟಗಾರನಾಗಿದ್ದು, ಉತ್ತಮ ಹೋರಾಟಗಾರನಾಗಿದ್ದು, ಒಬ್ಬ ಶ್ರೇಷ್ಠ ಸೇನಾನಿ ಸಹ ಅವರು ಅಷ್ಟು ಅನುಭವವನ್ನು ಪಡ್ಕೊಂಡಿದ್ದ. ಸ್ವಂತ ಸಹ ಶ್ರೇಷ್ಠ ಸೇನಾನಿ ಸಹ ಶ್ರೇಷ್ಠ ಸೇನಾನಿ ಆಗಿದ್ದ ಅಲ್ವಾ. ಅವನು ಸೈನ್ಯಕ್ಕಿಂತ ಇನ್ನೊಬ್ಬ ಶ್ರೇಷ್ಠ ಸೇನಾ ಆಗಿದ್ದ. ಅದಕ್ಕೆ ಸೇನಾನಿ ಸಹ ಈ ರಾಜತಂತ್ರ ನಿಪುಣ. ಅಷ್ಟು ಸೇನಾನಿಗಳಲ್ಲದೆ ರಾಜತಂತ್ರ ನಿಪುಣನೂ ಸಹ ನಿಪುಣನೂ ಸಹ ಅಲ್ವಾ. ಎಲ್ಲ ಇರಬೇಕು, ಬರೀ ಸೈನಿಕನಾದರೆ ಸಾಧ್ಯ. ರಾಜತಂತ್ರ ನಿಪುಣತೆ ಇದ್ದರೆ ಮಾತ್ರ ಒಬ್ಬ ಉತ್ತಮ ರಾಜನಾಗಕ್ಕೆ ಸಾಧ್ಯ ಆಗ್ತದೆ ಅಲ್ವಾ. ರಾಜತಂತ್ರ ನಿಪುಣನೂ ಸಹ ಅದೇ ರೀತಿ ಇವನು ಎಲ್ಲ ಯುದ್ಧಗಳನ್ನು ಜಯಿಸಿ ವಿಜಯನಗರ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನೆ. ಎಲ್ಲ ವಿಜಯಗಳನ್ನು ಜಯಿಸಿ ದಕ್ಷಿಣದಲ್ಲಿ ವಿಜಯನಗರದ ವಿಜಯನಗರ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನೆ. ಕೃಷ್ಣದೇವರಾಯನು ಪಟ್ಟಾಭಿಷೇಕನಾಗುವ ಹೊತ್ತಿಗೆ ಆಂತರಿಕ ಒಂದು ಕಲಾಗಳಾಗಿ ನೋಡಿ, ವಿಜಯನಗರ ಸಾಮ್ರಾಜ್ಯದಲ್ಲಿ ಒಳಗೂ ಮತ್ತು ಹೊರಗೆ 2 ಸಾಧನೆಯಿಲ್ಲ, ಆಂತರಿಕ ಕಲಾಗಳು ಸಹ ಇದ್ದು ಅಲ್ವಾ. ನಮ್ಮ ರಾಜಪಟ್ಟಕ್ಕೆ ಬರಕ್ಷೆ ಆಂತರಿಕ ಕಲಾಗಳು ಸಹ ಇದ್ದು ಅಂಥವೆಲ್ಲವನ್ನು ನಡೆಸಿ ವಿಜಯನಗರದ ಹೀಗೆ ವಿಶ್ಲೇಷಣೆ ನೋಡಿ. ಕೃಷ್ಣದೇವರ ಪಟ್ಟಾಭಿಷೇಕದ ಹೊತ್ತಿಗೆ ಆಂತರಿಕ ಕಲಾಗಳು ವಿಜಯನಗರದ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿತು. ಹೀಗೆ 1510ರಿಂದ 1521ರವರೆಗಿನ ಆಳ್ವಿಕೆ ದೀರ್ಘಕಾಲದ ಮುತ್ತಿಗೆ ಯುದ್ಧ ಮತ್ತು ವಿಜಯನಗರದಿಂದ ತುಂಬಿದ ಸುಮಾರು 14 ಪ್ರಮುಖ ಯುದ್ಧಗಳನ್ನು ಕೈಗೊಂಡನು ನೋಡಿ. ಕೃಷ್ಣ 1510ರಿಂದ 1521ರವರೆಗೆ 510ರಿಂದ
1521 ಕಂಟಿನ್ಯೂಸ್ ಆಗಿ 14 ಯುದ್ಧಗಳನ್ನು ಮಾಡ್ತಾರೆ. ಎಷ್ಟು? 14 ಯುದ್ಧಗಳನ್ನು 22 ಅದಕ್ಕೆ ದೀರ್ಘಕಾಲ ಮುತ್ತಿಗೆ ಯುದ್ಧ ಮತ್ತು ವಿಜಯಗಳನ್ನು ತೆಗೆದಿವೆ. ಸುಮಾರು 14 ಪ್ರಮುಖ ಯುದ್ಧಗಳನ್ನು ಕೈಗೊಂಡು ಅವುಗಳನ್ನು ಬಹುಮನಿ, ಬಿಜಾಪುರದ ಆದಿಲ್ ಶಾಹಿ, ಅಹಮದ್ನಗರದ ನಿಜಾಂ ಶಾಹಿ, ಗೋಲ್ಕೊಂಡದ ಕುತುಬ್ ಶಾಹಿ, ಒರಿಸ್ಸಾದ ಗಜಪತಿ ಹೀಗೆ ಪಾಳೆಗಾರರೊಂದಿಗೆ ನಡೆದವು. 1509 ಯೂಸುಫ್ ಆದಿಲ್ ಶಾಹನು ಸಹ ಇದರ ಶಾಹಿ ಮನೆತನಗಳೊಂದಿಗೆ ಒಟ್ಟಾಗಿ ವಿಜಯನಗರದ ಯುದ್ಧವನ್ನು ಆರಂಭಿಸ್ತಾನೆ ಅಲ್ವಾ. ಇದರಲ್ಲಿ 527 ಆಳ್ವಿಕೆ ದೀರ್ಘಕಾಲದ ಮುತ್ತಿಗೆ ಯುದ್ಧ ಮತ್ತು ವಿಜಯನಗರದ ತುಂಬಿತ್ತು ಅಲ್ವಾ. ಸುಮಾರು 14 ಪ್ರಮುಖ ಯುದ್ಧಗಳನ್ನು ಕೈಗೊಂಡು ಅವುಗಳಿಂದ ಬಹುಮನಿ, ಬಿಜಾಪುರ, ಆದಿಲ್ ಶಾಹಿ, ಅಹಮದ್ನಗರದ ನಿಜಾಂ ಶಾಹಿ, ಗೋಲ್ಕೊಂಡದ ಕುತುಬ್ ಶಾಹಿ, ಒರಿಸ್ಸಾದ ಗಜಪತಿ ಹೀಗೆ ಪಾಳೆಯಗಳೊಂದಿಗೆ ನಡೆದಂಥ 1509 ಯೂಸುಫ್ ಆದಿಲ್ ಶಾಹಿನು ಸಹ ಇತರ ಶಾಹಿ ಮನೆತನಗಳೊಂದಿಗೆ ಒಟ್ಟಾಗಿ ವಿಜಯನಗರದ ಮೇಲೆ ಯುದ್ಧವನ್ನು ಘೋಷಿಸ್ತಾನೆ. ಹೀಗೆ ಯುದ್ಧದಲ್ಲಿ ಬಿಜಾಪುರದ ಆದಿಲ್ ಶಾಹಿ ಮರಣವಾಗ್ತಾನೆ ಅದಲ್ವಾ. ಇಲ್ಲಿ ವಿಜಯನಗರದ ಆಳ್ವಿಕೆಯಲ್ಲಿ ಅತ್ಯಂತ ಇವನ ಕಾಲದಲ್ಲಿ ಪಟ್ಟಕ್ಕೆ ಬಂದಾಗ ಅನೇಕ ಸಮಸ್ಯೆಗಳಿದ್ದವು. ಹೊರಗೂ ಆಂತರಿಕ ಸಮಸ್ಯೆಗಳಿದ್ದವು ಮತ್ತು ಹೊರಗೂ ಸಹ ಸಮಸ್ಯೆಗಳು ಸಹ ಇದ್ದವು. ಮತ್ತು ಇದೆಲ್ಲವನ್ನು ಎದುರಿಸಿ ಅಧಿಕಾರಕ್ಕೆ ಬಂದು ಇವೆಲ್ಲವನ್ನು ಜಯಿಸಿ ಯೂಸುಫ್ ಆದಿಲ್ ಶಾಹಿ ಮತ್ತು ಇತರ ಮನೆತನದೊಂದಿಗೆ ಒಟ್ಟಾಗಿ ಆಮೇಲೆ ಯುದ್ಧವನ್ನು ಕೈಗೊಂಡು ಯುದ್ಧದಲ್ಲಿ ಬಿಜಾಪುರದ ಆದಿಲ್ ಶಾಹಿ ಮರಣವನ್ನು ಹೊಂದ್ತಾನೆ. ಈ ಸಮಯದಲ್ಲಿ ಕೃಷ್ಣದೇವರಾಯನು ರಾಯಚೂರು ದೋಹಾಬಂಧ ಮಾಡಿಸಿಕೊಂಡು ಹೀಗೆ ಜೊತೆಗೆ ಕೃಷ್ಣದೇವರಾಯನು ಬಂಧನದಲ್ಲಿ ಮಹಮ್ಮದ್ ಶಾಹನ ಬಿಡುಗಡೆಗೊಳಿಸಿ ಕೃಷ್ಣದ ಬಂಧನದ ಮಹಮ್ಮದ್ ಶಾಹನಿಗೆ ಬಿಡುಗಡೆಗೊಳಿಸುತ್ತಾನೆ. ಬೆದರನ್ನು ಬಿಡುಗಡೆಗೊಳಿಸಿ ಜೊತೆಗೆ ಕೃಷ್ಣದೇವರ ಬಂಧನದಲ್ಲಿ ಮಹಮ್ಮದ್ ಶಾಹನನ್ನು ಬಿಡುಗಡೆಗೊಳಿಸಿ ಬಹುಮನಿ ರಾಜ್ಯವನ್ನಾಗಿಸಿ. ಹಾಗಾಗಿ ನೋಡಿ, ಯವನ ರಾಜ್ಯ ಪ್ರತಿಷ್ಠಾಚಾರ್ಯ ಎಂಬ ಬಿರುದು ಪ್ರದರ್ಶಿಸ್ತಾನೆ. ಈ ಯುದ್ಧಗಳು ಈಗಾಗಲೇ ಅವನತಿಯ ದಾಳಿಯಲ್ಲಿ ಬಹುಮನಿಯ ಶಕ್ತಿಯನ್ನು ಪೂರ್ಣವಾಗಿ ನಾಶಪಡಿತು. ಹೀಗೆ ಉಮ್ಮತ್ತೂರಿನ ಪಾಳೆಗಾರರು ಗಂಗರಾಯನ ವಿರುದ್ಧ ಆಕ್ರಮಣವನ್ನು ಕೈಗೊಂಡು ಈ ಭಾಗವನ್ನು ಶ್ರೀರಂಗಪಟ್ಟಣ ಪ್ರಾಂತ್ಯಕ್ಕೆ ಸೇರಿಸಲಾಯಿತು. ಅಂದರೆ ಇವನ ಸಾಧನೆಗಳು ಅತ್ಯಂತ ಯಶಸ್ವಿಯಾಗಿವೆ. ಯಾಕೆಂದರೆ ರಾಬರ್ಟ್ ಶಾಯುಲ್ಲಾಪ ಹೇಳುವಂತೆ ಕೃಷ್ಣದೇವನ ಅಸಾಮಾನ್ಯ ಪರಾಕ್ರಮಿ ಮತ್ತು ಚತುರ ಸೇನಾನಿ ಮತ್ತು ರಾಜತಂತ್ರ ನಿಪುಣನು ಸಹ ಎಂಬುದಕ್ಕೆ ಇವೆಲ್ಲವೂ ಉದಾಹರಣೆ ಆಗಿವೆ. ಯಾಕಂದರೆ ದಕ್ಷಿಣ ವಿಜಯನಗರ ಸಾಮ್ರಾಜ್ಯವನ್ನು ವಿಸ್ತರಿಸಿ ಕೃಷ್ಣದೇವರಾಯನ ಪಟ್ಟಾಭಿಷೇಕದಿಂದ ಆಂತರಿಕ ಕಲವು ಮತ್ತು ಹೊರಗು ವಿಜಯನಗರದ ಹೊರಗು ಒಳಗು ಇತ್ತು. ಈ ಕಾನೂನು ವ್ಯವಸ್ಥೆ ಸಹ ಹದಗೆಟ್ಟಿತ್ತು. 510ರಿಂದ 521 ಆಳ್ವಿಕೆಯಲ್ಲಿ ದೀರ್ಘಕಾಲದ ಯುತ್ತಿಗೆಯನ್ನು ಕಾನೂನು ವ್ಯವಸ್ಥೆ ಹದಗೆಟ್ಟು ಇಲ್ಲಿ ದೀರ್ಘಕಾಲ ಮುತ್ತಿಗೆ ಯುದ್ಧ ಮತ್ತು ವಿಜಯಗಳಿಂದ ತುಂಬಿತ್ತು. ಯಾಕಂದರೆ 14 ಪ್ರಮುಖ ಯುದ್ಧಗಳನ್ನು ಕೈಗೊಂಡು ಅವಳೇ ಅಲ್ವಾ. ಅಂದರೆ 14 10ರಿಂದ 14 ಕೈಗೊಂಡು ಅವುಗಳಲ್ಲಿ ಬಹುಮನಿ ಬಿಜಾಪುರದ ಆದಿಲ್ ಶಾಹಿ, ಅಹಮದ್ನಗರದ ನಿಜಾಂ ಶಾಹಿ, ಗೋಲ್ಕೊಂಡದ ಕುತುಬ್ ಶಾಹಿ, ಒರಿಸ್ಸಾದ ಗಜಪತಿ ಪಾಳೆಯೊಂದಿಗೆ ನಡೆದವು. 509 ಯೂಸುಫ್ ಆದಿಲ್ ಶಾಹಿನ ಸಹ ಇತರ ಶಾಹಿ ಮಂತ್ರಿಗಳಿಗೆ ಒಟ್ಟಾಗಿ ವಿಜಯನಗರ ಮುಗಿದ ಮೇಲೆ ಒಟ್ಟಾಗಿ ಯುದ್ಧಕ್ಕೆ ಬೀಳ್ತಾರೆ. ಯುದ್ಧದಲ್ಲಿ ಬಿಜಾಪುರದ ಆದಿಲ್ ಶಾಹಿ ಮರಣ ಹೊಂದ್ತಾನೆ. ಹೀಗೆ ಸಮಯದಲ್ಲಿ ಕೃಷ್ಣದೇವರಾಯನು ಏನು ಮಾಡ್ತಾನೆ ಅಂದರೆ ರಾಯಚೂರಿನಿಂದ ದೋಆಪ್ನ ವಶಪಡಿಸಿಕೊಂಡು ರಾಯಚೂರಿನ ದೋಹಾ ಪ್ರದೇಶವನ್ನು ವಶಪಡಿಸಿಕೊಂಡು ಜೊತೆಗೆ ಕೃಷ್ಣದೇವರಾಯನ ಬಂಧನದಂಥ ಮಹಮ್ಮದ್ ಶಾಹನು ಸಹ ಬಿಡುಗಡೆಗೊಳಿಸಿ ಈ ಬಹುಮನಿ ರಾಜ್ಯವನ್ನು ಅನಾಗಿಸಿದ. ಹಾಗಾಗಿ ನೋಡಿ ಇವನನ್ನು ಏನಂತಾರೆ ಯವರಾಜ್ಯ ಪ್ರತಿಷ್ಠಾಚಾರ್ಯ ಎಂಬ ಬಿರುದನ್ನು ನಡೆಸ್ತಾನೆ. ನೋಡಿ ಯವನ ರಾಜ್ಯ ಪ್ರತಿಷ್ಠಾಚಾರ್ಯ ಎಂಬ ಬಿರುದನ್ನು ಸಹ ಕೃಷ್ಣದವನಿಗೆ ಕೊಡಲಾಗ್ತದೆ ಎಂಬ ಬಿರುದನ್ನು ನಡೆಸ್ತಾನೆ. ಯುದ್ಧಗಳಿಗಾಗಲಿ ಅವನತಿಯ ದಾರಿಯಲ್ಲಿ ಅಲ್ಲಿದ್ದ ಬಹುಮನಿ ಶಕ್ತಿಯನ್ನು ಪೂರ್ಣವಾಗಿ ನಾಶ ಮಾಡಿತು. ನಂತರ ಉಮ್ಮತ್ತೂರಿನ ಪಾಳೆಗಾರರು ಗಂಗರಾಯನ ವಿರುದ್ಧ ಆಕ್ರಮಣ ಕೈಗೊಂಡು ಈ ಭಾಗವನ್ನು ಶ್ರೀರಂಗಪಟ್ಟಣ ಪ್ರಾಂತ್ಯಕ್ಕೆ ಸೇರಿಸಲಾಯಿತು ಅಲ್ವಾ. ಈ ರೀತಿ ನೆಕ್ಸ್ಟ್ ಕೃಷ್ಣದೇವರಾಯನು ಕೈಗೊಂಡಂಥ ದಂಡಯಾತ್ರೆಗಳಲ್ಲಿ ಒರಿಸ್ಸಾದ ಗಜಪತಿಯೊಂದಿನ ಯುದ್ಧ ಮುಖ್ಯವಾಗಿದೆ. ಯಾಕೆಂದರೆ ಈ ಯುದ್ಧವು ಕ್ರಿಸ್ತಕ 1512ರಿಂದ 18ರವರೆಗಿನ ದೀರ್ಘಕಾಲದ ನಡೆಯಿತು. ಹೀಗೆ ಕೊಂಡಬೀಡು, ವಿಜಯವಾಡು ಮತ್ತು ಕೊಂಡಪಳ್ಳಿಗಳನ್ನು ವಶಪಡಿಸಿಕೊಂಡರು. ಇವು ಒರಿಸ್ಸಾದ ಗಜಪತಿಯ
ಪ್ರತಾಪದೇವರಾಯನ ದಕ್ಷಿಣ ಭಾಗಗಳ ಒರಿಸ್ಸಾದ ಗಜಪತಿ ಶರಣಾಗಿ ಅವನ ಮಗಳನ್ನ ಕೃಷ್ಣದೇವರಾಯನಿಗೆ ವಿವಾಹ ಮಾಡಿಕೊಟ್ಟನು. ಅಂದರೆ ಕೃಷ್ಣದೇವರ ಕೈಗೊಂಡ ದಂಡಯಾತ್ರೆಯಲ್ಲಿ ಒರಿಸ್ಸಾದ ಗಜಪತಿಯೊಂದಿಗಿನ ಯುದ್ಧ ಮುಖ್ಯವಾದಂಥ ಯುದ್ಧ ಆಗಿದೆ. ಯಾಕೆಂದರೆ ಯುದ್ಧವು 512ರಿಂದ 518ರವರೆಗೆ ನೋಡಿ, ಎಷ್ಟು ವರ್ಷ? 6 ವರ್ಷಗಳ ಕಷ್ಟ. 1512ರಿಂದ 1518ರವರೆಗೆ ಸತತವಾಗಿ ಎಷ್ಟು ವರ್ಷ ನೋಡಿ? 6 ವರ್ಷಗಳ ಕಾಲ ಯುದ್ಧ ನಡೀತದೆ. ಯುದ್ಧವು ಸತತವಾಗಿ ದೀರ್ಘಕಾಲ ನಡೆಯಿತು. ಈಗ ಕೊಂಡಬೀಡು, ವಿಜಯವಾಡ ಮತ್ತು ಕೊಂಡಪಳ್ಳಿಗಳನ್ನು ವಶಪಡಿಸಿಕೊಂಡನು. ಹೀಗೆ ಒರಿಸ್ಸಾದ ಗಜಪತಿ ಪ್ರತಾಪರುದ್ರರನ್ನ ದಕ್ಷಿಣ ಭಾಗಗಳ ಒರಿಸ್ಸಾದ ಗಜಪತಿ ಶರಣಾಗಿ ತಮ್ಮ ಮಗಳನ್ನು ಕೃಷ್ಣದೇವರಾಯನಿಗೆ ವಿವಾಹವನ್ನು ಮಾಡಿಕೊಟ್ಟನು ಅಲ್ವಾ. ಈ ನೋಡಿ, ಒರಿಸ್ಸಾದ ಗಜಪತಿ ಶರಣಾಗಿ ತನ್ನ ಮಗಳನ್ನು ಕೃಷ್ಣದೇವನಿಗೆ ವಿವಾಹ ಮಾಡಿಕೊಟ್ಟನು. ಬಿಜಾಪುರದ ಇಸ್ಮಾಯಿಲ್ ಆದಿಲ್ ರಾಯಚೂರನ್ನು 1720ರಲ್ಲಿ ವಶಪಡಿಸಿಕೊಂಡನು. ಹೀಗೆ ರಾಯಚೂರಿಗಾಗಿ ವಿಜಯನಗರದ ಬಿಜಾಪುರ ಸುಲ್ತಾನ್ ನಡುವೆ ಘೋರವಾದ ಯುದ್ಧ ನಡೆಯಿತು. ಹೀಗೆ ಪೋರ್ಚುಗೀಸರು ಸಹ ವಿಜಯಕ್ಕೆ ಸಹಾಯವನ್ನು ಮಾಡಿದರು. ಹಿಂದೆ ಪೋರ್ಚುಗೀಸರು ಗೋವಾ ವಶಪಡಿಸಿಕೊಳ್ಳಲು ಕೃಷ್ಣದೇವರ ಸಹಕಾರವನ್ನು ನೀಡಿದ್ದನು. ಇದರಲ್ಲಿ ರಾಯಚೂರು ಕೃಷ್ಣದೇವರನ್ನ ವಶವಾಯಿತು. ಹೀಗೆ ಈತನ ಆಳ್ವಿಕೆ ವಿಜಯನಗರ ಸುತ್ತಲದ ಗೋದಾವರಿ ಮತ್ತು ದಕ್ಷಿಣದಲ್ಲಿ ಕೃಷ್ಣಾ ನದಿಗಳ ಪೂರ್ವಾರ್ಧದಲ್ಲಿ ಬಂಗಾಳಕೊಲ್ಲಿಯ ಪಶ್ಚಿಮ ಅರಬ್ಬಿ ಸಮುದ್ರ ಮತ್ತು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರದವರೆಗೆ ವಿಸ್ತರಿಸಿತು. ಇಷ್ಟು ಭಾಗ ಸಂಪೂರ್ಣವಾಗಿ ಅವನ ಸಾಮ್ರಾಜ್ಯವಾಗಿ ಇಲ್ಲಿ ಗೋದಾವರಿಯಿಂದ ಇಲ್ಲಿವರೆಗೂ ಸಹ ಸಂಪೂರ್ಣವಾಗಿ ಅವನ ಸಾಮ್ರಾಜ್ಯವಾಗಿ ವಿಸ್ತರಿಸಿತು ಅಲ್ವಾ. ಇಷ್ಟೆಲ್ಲವನ್ನ ಬಹುಶಃ ದಕ್ಷಿಣ ಅಲ್ವಾ ವಿಸ್ತರಿಸಿತು. ಇನ್ನು ವಿಸ್ತರಿಸ್ತದೆ. ನೆಕ್ಸ್ಟ್ ಇದೀಗ ಕೃಷ್ಣದೇವರಾಯನ ಯುದ್ಧ ನೈಪುಣ್ಯದ ಜೊತೆಗೆ ಸಮರ್ಥ ಆಡಳಿತಗಾರನಾಗಿದ್ದ. ರಾಜ್ಯಾಡಳಿತ ವಿಚಾರದಲ್ಲಿ ಈತನಿಗೆ ಇದ್ದ ವ್ಯಾವಹಾರಿಕವಾದ ಜ್ಞಾನ ಇಂದು ಬರೆದ ಮುಂದೆ ಅಮುಕ್ತ ಮೌಲ್ಯದ ತೆಲುಗು ಕೃತಿಯು ಇರಿಸುತ್ತದೆ. ಹೀಗೆ ಕೃಷಿ ವಿಸ್ತರಣೆಯಲ್ಲಿ ನೀರಾವರಿ ಅನುಕೂಲತೆಗೆ ಒದಗಿಸಿದನು. ಪೋರ್ಚುಗೀಸರ ಸ್ನೇಹದಿಂದ ವಿದೇಶಿ ವ್ಯಾಪಾರವನ್ನು ಹೆಚ್ಚಿಸಿಕೊಂಡನು. ಮದುವೆಯ ಮೇಲಿನ ತೆರಿಗೆಯನ್ನು ರದ್ದುಗೊಳಿಸಿದನು. ಕಲೆ, ಸಾಹಿತ್ಯ ಮತ್ತು ಧರ್ಮಗಳ ಶ್ರೇಷ್ಠತೆ ಪೋಷಕನಾಗಿದ್ದನು. ಇದರ ಆಸ್ಥಾನದಲ್ಲಿ ಇದ್ದಂಥ ಪ್ರಮುಖ ಕವಿಗಳು ಯಾವಂದರೆ ಅಷ್ಟದಿಗ್ಗಜರೆಂಬ ತೆಲುಗು ಭಾಷೆಯ ಕವಿಗಳಾಗಿದ್ದರು. ಸ್ವಂತ ಕವಿಯಾಗಿದ್ದ ಕೃಷ್ಣದೇವರಾಯನು ಹೀಗೆ ಜಾಂಬವತಿ ಕಲ್ಯಾಣ ಎಂಬ ನಾಟಕವನ್ನು ಸಂಸ್ಕೃತ ಮತ್ತು ಭಾಷೆಯಲ್ಲಿ ರಚಿಸ್ತಾನೆ. ಅದರಲ್ಲಿ ಅಲ್ಲಾಸಾನಿ ಪೆದ್ದಣ್ಣ, ನಂದಿ ತಿಮ್ಮಣ್ಣ, ನೆಕ್ಸ್ಟ್ ದುರ್ಜಟಿ ತೆನಾಲಿ ರಾಮಕೃಷ್ಣ ಇವೆಲ್ಲವೂ ಸಹ ಮುಂತಾದವರು ಆಸ್ಥಾನದಲ್ಲಿ ಪ್ರಮುಖ ತೆಲುಗು ಕವಿಗಳಾಗಿದ್ದರು. ಕೃಷ್ಣದೇವನ ಹಂಪೆಯಲ್ಲಿ ಕೃಷ್ಣದೇವರಾಯನನ್ನು ದೇವಾಲಯವನ್ನು ಕಟ್ಟಿಸಿ ಈತನ ತನ್ನ ಕಾಲದಲ್ಲಿ ಇನ್ನೂ ಕೆಲವು ದೇವಾಲಯಗಳ ಜೊತೆಗೆ ಹಂಪೆ ವಿರೂಪಾಕ್ಷ ದೇವಾಲಯ, ಮಹಾರಂಗ ಮಂಟಪವನ್ನು ನಿರ್ಮಿಸಿದನು. ಎಲ್ಲ ಮತೀಯ ಮತ್ತು ಇತರ ಮತೀಯರು ಮತ್ತು ಈಗ ಕಾಲದಲ್ಲಿ ಧಾರ್ಮಿಕ ಸಂಸ್ಕೃತಿಯನ್ನು ಹೊಂದಿದೆ ಎಂದು ಪೋರ್ಚುಗೀಸ್ ಪ್ರವಾಸಿಗ ಯಾರು ಪಾಯಸ್ ಮತ್ತು ಬೋರ್ಬಸ್ ಇರುತ್ತಾ ಈ ಘನತೆ ಮತ್ತು ಸಾಮರ್ಥ್ಯವನ್ನು ಕೊಂಡಾಡಿದ್ದಾರೆ. ಇಷ್ಟು ನೋಡಿ, ಎಲ್ಲವೂ ಸಹ ವಿಜಯ ಸಾಮ್ರಾಜ್ಯ ಕೃಷ್ಣದೇವರಾಯನ ಒಂದು ಪ್ರಾಮುಖ್ಯತೆ, ಅವನ ಆಡಳಿತದಲ್ಲಿದ್ದಂಥ ಒಂದು ಈ ಚಟುವಟಿಕೆಯನ್ನು ತೋರಿಸ್ತಾರೆ. ನೆಕ್ಸ್ಟ್ ವಿಜಯ ಸಾಮ್ರಾಜ್ಯದ ಪತನ ಏನಾಯ್ತು ಅಲ್ಲಿ ನೋಡಿ. ವಿಜಯನಗರ ಸಾಮ್ರಾಜ್ಯದ ನೋಡಿ, ಕೃಷ್ಣದೇವನ ನಂತರ ಅಚ್ಯುತರಾಯ ಮತ್ತು ಸದಾಶಿವ ಆಳ್ತಾನೆ. ಕೃಷ್ಣದೇವನ ಆಳಿದಂಥ ಅರಬೀಡು ವಂಶದ ಹೀಗೆ ರಾಮರಾಯನು ಆಡಳಿತವನ್ನು ನಿಯಂತ್ರಿಸಿದರು. ಹೀಗೆ ರಾಮರಾಯನ ತನ್ನ 23 ವರ್ಷದಲ್ಲಿ ಆಳ್ವಿಕೆಯನ್ನು ಕೈಗೊಂಡು ಯುದ್ಧಗಳು ಸಾಮ್ರಾಜ್ಯದ ಗೌರವವನ್ನು ಹೆಚ್ಚಿಸಿದವು. ಇದು ವಿಜಯನಗರಕ್ಕೆ ಅನೇಕ ಶತ್ರುಗಳನ್ನು ಸೃಷ್ಟಿಸಲು ಕಾರಣವಾಯಿತು. ಹೀಗೆ ದಕ್ಕನಿನ ಸುಲ್ತಾನನು ರಾಜ್ಯಗಳಾದಾಗ ನಡೆಸಿದಂಥ ದಾಳಿಗಳು ಪ್ರತೀಕಾರವಾಗಿ ಕೃಷ್ಣದೇವನ ಬಿಜಾಪುರ ಮತ್ತು ಗೋಲ್ಕಂಡದ ರಾಜ್ಯದ ಪ್ರದೇಶವನ್ನು ವಶಪಡಿಸಿಕೊಂಡು ಕದನಕ್ಕೆ ಪ್ರಚೋದನೆ ನೀಡಿತು. ವಿಜಯನಗರ ಸಾಮ್ರಾಜ್ಯದ ಏಳಿಗೆ ಮತ್ತು ಸಮೃದ್ಧಿ ಬಗ್ಗೆ ಮತ್ಸರ ಮತ್ತು ದ್ವೇಷಗಳನ್ನು ಹೊಂದಿದ್ದು ದಕ್ಕನಿನ ಸುಲ್ತಾನನ ಮತದೇಶದಲ್ಲಿ ತಮ್ಮ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಮರೆತು ಎಲ್ಲರೂ ಸಹ ಒಂದಾಗ್ತಾರೆ. ಹೀಗೆ ಆದರೂ ಸಹ ಕ್ರಿಸ್ತಕ 1565ರಲ್ಲಿ 4 ರಾಜ್ಯಗಳ ಒಕ್ಕೂಟ ಸೈನ್ಯ ವಿಜಯನಗರದ ಮೇಲೆ ದಾಳಿ ಮಾಡಿತು. ಇದರಲ್ಲಿ ರಾಮರಾಯನ ಸೈನ್ಯ ಸೋತಿತು, ಇದರಿಂದ ಹತರಾದನು. ಹೀಗೆ ಅವನು ಸಹ ಹತನಾದನು. ಹೀಗೆ ವಿಜಯ ಸಾಧಿಸಿದ ದಕ್ಕನಿನ ಸುಲ್ತಾನರು ಸೈನ್ಯವು ಭವ್ಯವಾಗಿದ್ದು ವಿಜಯನಗರವನ್ನು ಕೊಳ್ಳೆ ಹೊಡೆಯಿತು. ಇದರ ಫಲವಾಗಿ ಸಾಮ್ರಾಜ್ಯದ ರಾಜಧಾನಿ ಹಂಪೆ ಆಯಿತು. ಮುಂದೆ ಪೆನುಗೊಂಡ ಚಟಗಿರಿ ಕೊನೆಗೆ ವೆಲ್ಲೂರುಗಳಾದ ಅರಬೀಡು ವಂಶದ ಆಡಳಿತ ಚಾಲಕ 1646ರವರೆಗೆ ಮುಂದುವರಿದು ಕರ್ನಾಟಕದಲ್ಲಿ ಮೈಸೂರು ಕೆಳದಿ, ಚಿತ್ರದುರ್ಗ ಮುಂತಾದ ವಿಜಯನಗರ ಸಾಮಂತರು ಸ್ವತಂತ್ರರಾಗ್ತಾರೆ. ಹೀಗೆ ಸಾಮ್ರಾಜ್ಯ ತನ್ನ ಸಂಪೂರ್ಣವಾಗಿ ಪತನ ಆಗ್ತದೆ. ಇಲ್ಲಿ ಅದಲ್ಲಪ್ಪ, ಯಾಕೆಂದರೆ ಕೃಷ್ಣದೇವರಾಯನನ್ನ ಅಚ್ಯುತರಾಯ ಸದಾಶಿವ ಆಳಿದಂಥ ಕೃಷ್ಣದೇವರಾಯನ ಆಳಿದ
ಅರವೀಡು ವಂಶದ ರಾಯರಲ್ಲಿ ಈ ರಾಮರಾಯನ ಆಡಳಿತವನ್ನು ನಿಯಂತ್ರಿಸಿದಂತೆ ರಾಮರಾಯನ ತನ್ನ 23 ವರ್ಷಗಳ ಆಳ್ವಿಕೆಯನ್ನು ಕೈಗೊಂಡು ಯುದ್ಧಗಳನ್ನು ಸಾಮ್ರಾಜ್ಯದ ಗೌರವವನ್ನು ಹೆಚ್ಚಿಸಿದರೂ ಸಹ ಇದು ವಿಜಯನಗರಕ್ಕೆ ಅನೇಕ ಶತ್ರುಗಳನ್ನು ಸೃಷ್ಟಿಸಲು ಕಾರಣ ಆಗ್ತದೆ. ಯಾಕಂದರೆ ದಕ್ಕನ್ನಿನ ಸುಲ್ತಾನ ರಾಜ್ಯಗಳು ಆಗಾಗ ನಡೆಸಿದಂಥ ಹಾಗೆ ಪ್ರತಿಕಾರವಾಗಿ ರಾಮರಾಯನ ವಿಜಯಪುರ ಮತ್ತು ಗೋಲ್ಕೊಂಡ ರಾಜ್ಯಗಳು ಪ್ರದೇಶಗಳನ್ನು ವಶಪಡಿಸಿಕೊಂಡ ಕದನಕ್ಕೆ ಪ್ರಚೋದನೆ ನೀಡಿದವು. ಹೀಗೆ ವಿಜಯನಗರ ಸಾಮ್ರಾಜ್ಯ ಏಳಿಗೆ ಮತ್ತು ಸಮೃದ್ಧಿಯ ಬಗ್ಗೆ ಮತ್ಸರ ಮತ್ತು ದೇಶಗಳು ಹೊಂದಿದಂಥ ದಕ್ಕನ್ನಿನ ಸುಲ್ತಾನರು ಈ ಮತದ ಹೆಸರಿನಲ್ಲಿ ನಮ್ಮ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಂದಾಗ್ತಾರೆ. ಹೀಗೆ ಸಾಲಿನ ಶಕ 1660 1960ರಲ್ಲಿ 4 ರಾಜ್ಯಗಳಲ್ಲಿ ಒಕ್ಕೂಟ ಸೇರಿ ಅಲ್ವಾ ಸುಲ್ತಾನ ಅಕ್ಷರು ಈ ಬಿಜಾಪುರ ಸುಲ್ತಾನರು 4 ರಾಜ್ಯಗಳ ಒಕ್ಕೂಟ ಸೇರಿ ವಿಜಯನಗರದ ಮೇಲೆ ದಾಳಿಯನ್ನು ಮಾಡ್ತಾರೆ. ಇದರಲ್ಲಿ ಈ ರಾಮರಾಯನ ಸೈನ್ಯ ಸೋತಿತು. ಆಗ ಅವನ ಮತನಾದನ ವಿಜಯ ಸಾಧಿಸಿದಂಥ ದಕ್ಕನಿನ ಸುಲ್ತಾನ ಸೈನ್ಯವು ವೈಭವವಾಗಿ ವಿಜಯನಗರ ಕೊಳ್ಳೆ ಹೊಡೆಯಿತು. ಇದರ ಫಲವಾಗಿ ಸಾಮ್ರಾಜ್ಯದ ರಾಜಧಾನಿ ಹಂಪೆ ಆಳುಹಂಪೆ ಆಯಿತು. ಮುಂದೆ ಕೊನೆಗೊಂಡು ಚಂದ್ರಗಿರಿ ಕೊನೆಯ ವೆಲ್ಲೂರುಗಳಿಂದ ಅರವೀಡು ವಂಶದ ಆಡಳಿತ 1646ರವರೆಗೆ ಮುಂದುವರಿಯುತ್ತದೆ. ಕರ್ನಾಟಕದಲ್ಲಿ ಮೈಸೂರು, ಕೆಳದಿ, ಇಂದವಲ್ಲ, ಚಿತ್ರದುರ್ಗ ಮುಂತಾದ ವಿಜಯನಗರ ಸಾಮಂತರಿಂದ ಸ್ವತಂತ್ರರಾಗ್ತಾರೆ. ಎಲ್ಲ ಆಮೇಲೆ ಹೀಗೆ ವಿಜಯನಗರ ಸಾಮ್ರಾಜ್ಯ ಸಂಪೂರ್ಣವಾಗಿ ಪತನವಾಗ್ತದೆ. ಹೀಗೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನಾವು ಇವತ್ತು ಹೇಳ್ತಿದ್ದೀವಿ. ವಿಜಯನಗರ ಸಾಮ್ರಾಜ್ಯ ಹಾಗೂ ಈ ಸಾಮ್ರಾಜ್ಯದ ಇಲ್ಲಿ ವಿಜಯ ಸಾಮ್ರಾಜ್ಯದ ಸ್ಥಾಪನೆ, ವಿಜಯ ಸಾಮ್ರಾಜ್ಯದ 4 ವಂಶಗಳ ಬಗ್ಗೆ, 4 ವಂಶಗಳ ಬಗ್ಗೆ ಮತ್ತು ಭಕ್ತರಾಯ, 2ನೇ ಅಂತರ್ಯಾರ, 2ನೇ ದೇವರಾಯ ಮತ್ತು ಕೃಷ್ಣದೇವರಾಯನ ಸೈನಿಕ ಸಾಧನೆಗಳ ಬಗ್ಗೆ ಇವೆಲ್ಲವನ್ನು ತಿಳ್ಕೊಂಡು ಮತ್ತು ವಿಜಯನಗರ ಸಾಮ್ರಾಜ್ಯದ ಪತನ ಹೇಗಾಯಿತು ಇವೆಲ್ಲವನ್ನು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡು ಥ್ಯಾಂಕ್ ಯು. ಇಲ್ಲಿ ಈಗ ನಿಮಗೆ ಕೆಲವು ಕ್ವಶನ್ಸನ್ನು ಕೊಡ್ತೀನಿ. ಎಲ್ಲರೂ ಸಹ ಈ ಕ್ವಶನನ್ನು ಬರ್ಕೊಳ್ಳಿ. ನೆಕ್ಸ್ಟ್ ಹೋಮ್ವರ್ಕ್ ನೆಕ್ಸ್ಟ್ ಕ್ಲಾಸ್ನಲ್ಲಿ ಬರ್ತೀವಿ ತೋರಿಸಿ. ವಿಜಯನಗರ ಸಾಮ್ರಾಜ್ಯದ ಆಳಿದ 4 ರಾಜಮನೆತನಗಳನ್ನು ಹೆಸರಿಸಿ. ನೆಕ್ಸ್ಟ್ 2ನೇ ದೇವರಾಯನ ಸಾಧನೆಗಳು ಏನು? ಕೃಷ್ಣದೇವನ ಅಧಿಕಾರಕ್ಕೆ ಬಂದಾಗ ಎದುರಿಸಿದ ಸಮಸ್ಯೆಗಳನ್ನು ತಿಳಿಸಿ. ಇಷ್ಟು ನೆಕ್ಸ್ಟ್ ಕ್ಲಾಸಲ್ಲಿ ಕ್ವಶನ್ ಆನ್ಸರ್ನ ಬರ್ಕೊಂಡು ತೋರಿಸಿ ಅಲ್ವಾ. ನೆಕ್ಸ್ಟ್ ಅವೆಲ್ಲವನ್ನು ಕಲೆಕ್ಷನ್ ಮಾಡಿ ತೋರಿಸಿ. ಥ್ಯಾಂಕ್ ಯು ಆಲ್ ದ ಸ್ಟೂಡೆಂಟ್ಸ್.